ದೇವರು ನನ್ನ ಜೊತೆ ಮಾತಾಡಿದ ವಿಷಯವೇನಂತಂದ್ರೆ, ಯೆರೂಸಲೇಮ್ ಅನ್ನ ದೇವರು ತೋರಿಸಿದ ಮೇಲೆ ದೇವರು ಹೇಳ್ತಾರೆ, ಇಂದಿನಿಂದ ಯೆಹೋವನು ಈ ರೀತಿಯಲ್ಲಿ, ಇಂದಿನಿಂದ ಯೆರೂಸಲೇಮನ್ನ ಸುತ್ತಲೂ ಹೇಗೆ ಪರ್ವತಗಳು ಇದ್ದಾವೋ, ಹೇಗೆ ಆ ಪರ್ವತಗಳಿದ್ದಾವೋ ಹಾಗೆ ನನ್ನ ಜನರ ಸುತ್ತಲೂ ನಾನಿರ್ತೇನೆ. ಹಲ್ಲೆಲೂಯ. ಯೆರೂಸಲೇಮ್ ಸುತ್ತಲೂ ಪರ್ವತಗಳು ಯಾವ ರೀತಿಯಲ್ಲಿ ಇದ್ದಾವೋ ಅದೇ ರೀತಿಯಲ್ಲಿ ನನ್ನ ಜನರ ಸುತ್ತು ನಾನು ಆವರಿಸಿಕೊಂಡಿರ್ತೇನೆ ಎಂಬುದನ್ನ ಹೇಳು ಎಂಬುದಾಗಿ ಹೇಳಿದಕ್ಕೆ ಆ ಪಿಕ್ಚರ್ ತೋರಿಸಿ ನಾನು ನಿಮಗೆ ಹೇಳ್ತೀನಿ. ತನ್ನ ಜನರಿಗಾಗಿ ಒಳ್ಳೆದನ್ನೇ ಬಯಸುವ ದೇವರು. ಹಲ್ಲೆಲೂಯ. ನಮ್ಮ ದೇವರು ಹೇಳ್ತಾನೆ, ಕೀರ್ತನೆಗಾರನು ಒಂದು ವಾಕ್ಯವನ್ನು ಓದೋಣ. 125ನೇ ಕೀರ್ತನೆ 2ನೇ ವಾಕ್ಯವನ್ನ ನಾವು ಘಂಟಾಘೋಷವಾಗಿ ಧೈರ್ಯವಾಗಿ ನಂಬಿಕೆಗೆ ಆಧಾರ ಮಾಡಿಕೊಂಡು ನಮ್ಮ ಜೀವಿತವನ್ನ ದೇವರೊಟ್ಟಿಗೆ ಕನೆಕ್ಷನ್ ಮಾಡಿಕೊಂಡು ಈ ವಾಕ್ಯವನ್ನ ಓದೋಣ. ಹಲ್ಲೆಲೂಯ. ಪರ್ವತಗಳು ಯೆರೂಸಲೇಮಿನ ಸುತ್ತಲೂ ಹೇಗೋ ಹಾಗೆ ಯೆಹೋವನು ಇಂದಿನಿಂದ. ಹಲ್ಲೆಲೂಯ. ಕೆಲವೊಬ್ಬರಿಗೆ ಲೈಟ್ ಸ್ವಲ್ಪ ಲೇಟ್ ಆಗಿ ಹತ್ತುತ್ತೆ, ಯಾಕಂದ್ರೆ ಟ್ಯೂಬ್ಲೈಟ್ ಇದ್ದಂಗೆ. ಮುಂಚೆ ಟ್ಯೂಬ್ಲೈಟ್ ನೋಡಿದ್ರ? ಮುಂಚೆ ಟ್ಯೂಬ್ಲೈಟ್, ಈಗಿನ LED ಈಗ ಬಟನ್ ಹೊಡೆದ ತಕ್ಷಣ ಟಕ್ ಅಂತ ಹತ್ತು ಬಿಡ್ತದೆ. ಅವಾಗಿನ ಟ್ಯೂಬ್ಲೈಟ್ ಎಲ್ಲ ಹತ್ತುತ್ತೀನಿ ಅಂತ ಹೇಳಿ ಹಲ್ಲೆಲೂಯ ಆರೋದು ಹತ್ತೋದು ಮಾಡಿ ನಂತರ ಟಕ್ ಅಂತ ಹತ್ತಿತ್ತು. ಹೌದಲ್ಲ? ನೋಡಿದ್ರೆ ಈ ಟ್ಯೂಬ್ಲೈಟ್, ನೀವು ಆ ಟ್ಯೂಬ್ಲೈಟ್ ಆಗ್ಬೇಡ್ರಿ. ಈಗೆಲ್ಲ LED ಬಂದಿದೆ. ಸ್ವಲ್ಪ ತಕ್ಷಣ ಎಚ್ಚೆತ್ತುಕೊಳ್ಳೋಣ. ನಿನ್ನ ಬಗ್ಗೆ ಏನೋ ಒಂದು ಕಾಳಜಿ ವಹಿಸಿ ದೇವರು ಇವತ್ತು ಮಾತಾಡ್ತಾ ಇದ್ದಾನೆ. ಹಲ್ಲೆಲೂಯ, ಹಲ್ಲೆಲೂಯ. ದೇವರ ವಾಕ್ಯ ಹೀಗೆ ಹೇಳ್ತದೆ, ಪರ್ವತಗಳು ಯೆರೂಸಲೇಮಿನ ಸುತ್ತಲೂ ಹೇಗೋ ಹಾಗೆ ಯೆಹೋವನು ಇಂದಿನಿಂದ ನಾನೇನ್ ಮಾಡ್ತೀನಿ? ಸದಾ ಕಾಲ, ಇವತ್ತಿದ್ದು ನಾಳೆ ಹೋಗಲ್ಲ, ಸದಾ ಕಾಲ ನನ್ನ ಜನರ ಸುತ್ತಲೂ ಆವರಿಸಿಕೊಂಡಿದ್ದೇನೆ. ನನ್ನ ಜನರ ಸುತ್ತಲೂ ನಾನಿದ್ದೇನೆ. ನಿನ್ ಕೆಲ್ಸಕ್ಕೆ ಹೋಗ್ತೀಯಾ? ದೇವರು ನಿನ್ ಜೊತೆ ಇದ್ದಾನೆ. ನೀನು ಬಿಸ್ನೆಸ್ ಮಾಡ್ತಾ ಇದೀಯಾ? ದೇವರು ನಿನ್ ಜೊತೆ ಇದ್ದಾನೆ. ನೀನು ವಾಹನ ಓಡಿಸ್ತಾ ಇದೀಯಾ? ದೇವರು ನಿನ್ ಜೊತೆ ಇದ್ದಾನೆ. ನೀನು ಏನಾದ್ರೂ ರೈತರ ಕೆಲಸ ಮಾಡ್ತಾ ಇದೀಯಾ? ದೇವರು ನಿನ್ ಜೊತೆ ಇದ್ದಾನೆ. ನೀನು ಯಾರಿಗೆ ಸಹಾಯ ಮಾಡ್ತಾ ಇದೀಯಾ? ದೇವರು ನಿನ್ ಜೊತೆ ಇದ್ದಾನೆ. ನೀನು ಊಟ ಮಾಡ್ತಾ ಇದೀಯಾ? ದೇವರು ನಿನ್ ಜೊತೆ ಇದ್ದಾನೆ. ಅನಾರೋಗ್ಯದಲ್ಲಿ ಬಿದ್ದಿದೀಯಾ? ದೇವರು ನಿನ್ ಜೊತೆ ಇದ್ದಾನೆ. ನೀನು ಯಾವ ಪರಿಸ್ಥಿತಿಯಲ್ಲಿ ಇದ್ರೂ ಕೂಡ ನನ್ನ ದೇವರು ತನ್ನ ಭಕ್ತರ ಸಂಗಡ ಸದಾ ಕಾಲ ಇರುವುದಕ್ಕೆ ಆತನು ಬಯಸ್ತಾ ಇದ್ದಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಪಕ್ಕದಲ್ಲಿದ್ದವರಿಗೆ ಹೇಳ್ರಿ, ನನ್ನ ದೇವರು ನನ್ನ ಜೊತೆ ಇದ್ದಾನೆ. ಹಲ್ಲೆಲೂಯ. ಬಾಯ್ಬಿಟ್ಟು ಹೇಳಿದ್ರ, ನನ್ನ ದೇವರು ನನ್ನ ಜೊತೆ ಇದ್ದಾನೆ. ಹಲ್ಲೆಲೂಯ. ನಿನ್ನಗೆ ಯಾರು ಇಲ್ಲದಿದ್ರು, ಯಾರು ಸಹಾಯ ಇಲ್ಲದಿದ್ರು, ಏನೇ ನಿನ್ ಜೀವಿತದಲ್ಲಿ ನಡೆದ್ರು, ಯಾವುದೇ ಘಟನೆ ನಿನ್ ಜೀವಿತದಲ್ಲಿ ನಡೆದ್ರು, ನಿನ್ನ ಕಣ್ಣುಗಳು ಕಣ್ಣೀರಿಂದ ತುಂಬಿದ್ರು, ಅಥವಾ ಅನೇಕ ಚಿಂತೆಗಳಲ್ಲಿ ನೀನಿದ್ರು, ಅನೇಕ ವಿಚಾರಗಳಲ್ಲಿ ತುಂಬಿಕೊಂಡು ನೀನು ಕೊರಗ್ತಾ ಇದ್ರೆ, ಇವತ್ತು ನಿನ್ಗೊಂದು ಸುದ್ದಿ ಹೇಳ್ತೇನೆ, ಕೇಳು. ನನ್ನ ದೇವರು ನಿನ್ನ ಪಕ್ಷದಲ್ಲಿದ್ದಾನೆ. ನನ್ನ ದೇವರು ನಿನ್ನನ್ನು ಆವರಿಸಿಕೊಂಡಿದ್ದಾನೆ. ನನ್ನ ದೇವರು ನಿನಗಾಗಿ ಚಿಂತೆ ಮಾಡ್ತಾ ಇದ್ದಾನೆ. ನನ್ನ ದೇವರು ನಿನ್ನ ಬಗ್ಗೆ ಒಳ್ಳೆದನ್ನು ಯೋಚನೆ ಮಾಡ್ತಾ ಇದ್ದಾನೆ. ನನ್ನ ದೇವರು ಯಾವಾಗಲೂ ನಿನ್ನನ್ನು ಬಿಟ್ಟು ಹೋಗೋದಕ್ಕೆ ಇಷ್ಟಪಡ್ತಿಲ್ಲ. ಹಲ್ಲೆಲೂಯ. ಹಂಗಂತಂದ್ರೆ ಮನುಷ್ಯನಿಗೆ ರೋಗ ಇಲ್ವಾ, ದುಃಖ ಇಲ್ವಾ, ಸಂಕಟ ಇಲ್ವಾ, ಕಣ್ಣೀರಿಲ್ವಾ, ಚಿಂತೆ ಇಲ್ವಾ? ಎಲ್ಲ ಇದೆ. ನನ್ನ ದೇವರು ಹೇಳ್ತಾನೆ, ಮಗನೇ, ಅದರ ಜೊತೆಗೆ ನಾನಿದ್ದೆ, ಅದರ ಮಧ್ಯದಲ್ಲಿ ನಾನಿದ್ದೇನೆ. ಹಲ್ಲೆಲೂಯ. ನಿನ್ನ ಪರಿಹಾರಕ್ಕನ್ನು ನಾನಿದ್ದೇನೆ. ನಿನ್ನನ್ನು ಕಣ್ಣೀರು ಒರೆಸುವ ನಾನಿದ್ದೇನೆ. ನಿನಗಾಗಿ ಚಿಂತಿಸುವವನು ನಾನಿದ್ದೇನೆ. ಹಲ್ಲೆಲೂಯ. ಇದೀರಾ ನನ್ನ ಜೊತೆಯಲ್ಲಿ? ಹಲ್ಲೆಲೂಯ, ಹಲ್ಲೆಲೂಯ. ಪ್ರೀತಿಯ ದೇವ ಜನರೇ, ನಾನು ಈ ರೀತಿಯಲ್ಲಿ ಆಲೋಚನೆ ಮಾಡ್ತಾ ಇದ್ದಾಗ, ಸ್ವಾಮಿ, ನಿನ್ ಜನರ ಜೊತೆ ನೀನು ಇದ್ದೀ ಅಂತ ಹೇಳ್ತಾ ಇದೆಯಲ್ಲ, ಹಾಗಾದ್ರೆ ಸಭೆಗೆ ಬರೋರು ಎಲ್ಲರೂ ನಿನ್ ಜನರು ತಾನೆ? ಹಲ್ಲೆಲೂಯ. ಅರ್ಥ ಆಗಿಲ್ಲ, ಕೆಲವೊಬ್ಬರಿಗೆ ಮಾತ್ರ ಅರ್ಥ ಆಯ್ತು. ಹಲ್ಲೆಲೂಯ. ನಾನು ದೇವರ ಹತ್ರ ಕೇಳಿದೆ, ಸ್ವಾಮಿ, ಸಭೆಗೆ ಬರುವಂತ ಪ್ರತಿಯೊಬ್ರು ನಿನ್ ಜನರೇ ತಾನೆ?
ಹಲ್ಲೆಲೂಯ. ಅಂತ ಕೇಳಿದಾಗ ನನ್ನ ದೇವ್ರು ಹೇಳಿದ ಒಂದು ಮಾತು, ಹೌದು ನನ್ನ ಜನರೇ, ಆದ್ರೆ ಸ್ವಲ್ಪರಲ್ಲಿ ಕ್ವಾಲಿಟಿಯನ್ನ ದೇವರು ಚೆಕ್ ಮಾಡ್ತಾನೆ. ಹೆಂಗ್ ಕ್ವಾಲಿಟಿ ಚೆಕ್ ಮಾಡ್ತಾನೆ ಗೊತ್ತಾ? ಒಂದು ವಾಕ್ಯ ಓದೋದು. ಮಲಾಕಿ 4ನೇ ಅಧ್ಯಾಯದ 2ನೇ ವಾಕ್ಯಕ್ಕೆ ಯಾರಾದ್ರೂ ಒಬ್ರು ನಿಮ್ಮ ಸತ್ಯವೇದವನ್ನ ತಿರುಗಿಸ್ರಿ. ಮಲಾಕಿ 4ನೇ ಅಧ್ಯಾಯ 2ನೇ ವಾಕ್ಯ ಓದ್ತೀರಾ? ನನ್ನ ನಾಮದಲ್ಲಿ ಭಯ ಭಕ್ತಿ ಇಟ್ಟಿರುವ ನಿಮಗೂ ಸಾಕು. 1 ನಿಮಿಷ, ಆಮೇಲೆ ಓದ್ತಾ. ಯಾರ ಸುತ್ತ ದೇವರಿದ್ದಾನೆ? ಹಲ್ಲೆಲೂಯ. ಸಭೆಗೆ ಎಲ್ಲರೂ ಬರ್ತಾರಂತೇಳಿ ಎಲ್ಲರ ಜೊತೆ ದೇವರಿದ್ದಾನೆ, ಆದ್ರೆ ಕಾರ್ಯ ಯಾರ ಜೊತೆಯಲ್ಲಿ ದೇವರು ಮಾಡ್ತಾನೆ ಗೊತ್ತಾ? ತನ್ನ ಮೇಲೆ ಭಯ ಭಕ್ತಿ ಇಟ್ಟು ಜೀವನ ಮಾಡುವವರ ಸುತ್ತ ನನ್ನ ದೇವರು ಕಾರ್ಯ ಮಾಡ್ತಾನೆ. ಆತನು ಹೇಳ್ತಾನೆ, ನನ್ನ ಮೇಲೆ ನಂಬಿಕೆ ಇಟ್ಟು ನಿರೀಕ್ಷೆ ಇಟ್ಟು ನನ್ನನ್ನೇ ಆಧಾರ ಮಾಡಿಕೊಂಡವರು, ನನಗೆ ಸಲ್ಲತಕ್ಕಂಥ ಗೌರವವನ್ನು ನನಗೆ ಸಲ್ಲಿಸುವವರು, ನಾನು ಹೇಳಿದ ಹಾಗೆ ಕಾರ್ಯವನ್ನ ನಿರ್ವಹಿಸುವವರು. ಹಲ್ಲೆಲೂಯ. ನನ್ನ ಹೆಜ್ಜೆ ಜಾಡಿನಲ್ಲಿ ನಡೆಯೋದಕ್ಕೆ ಪ್ರಯತ್ನ ಪಡುವವರು, ತನ್ನ ಶಿಲುಬೆಯನ್ನ ತಾನೇ ಹೊತ್ತುಕೊಂಡು ನನ್ನ ಹಿಂದೆ ಬರುವವನು. ಹಲ್ಲೆಲೂಯ. ಅವನು ನನ್ನ ಭಕ್ತನು. ಅವನ ಸುತ್ತ ನಾನು ವರ್ದಿದ್ದೇನೆ, ಅವನ ಸುತ್ತಲೂ ನಾನು ವರ್ದಿದ್ದೇನೆ. ಹಲ್ಲೆಲೂಯ, ಹಲ್ಲೆಲೂಯ. ಓಕೆ, ಆಕಾಶದಲ್ಲಿರುವಂತ ಸೂರ್ಯನನ್ನ ನೋಡಿದ್ದೀರಾ? ನೋಡಿದೀವಲ್ಲ, ಎಲ್ಲರೂ ನೋಡಿದ್ದೀರಲ್ರಿ? ಹಲ್ಲೆಲೂಯ. ಹಗಲೊತ್ತಿನಲ್ಲಿ ಆತನನ್ನ ಬೆಳಕು ತಪ್ಪಿಸಿಕೊಂಡು ಎಲ್ಲಾದ್ರೂ ಹೋಗಕ್ ಸಾಧ್ಯನಾ? ಸೂರ್ಯನು ಆತನ ಬೆಳಕು ಚೆಲ್ಲಿದ ಮೇಲೆ, ಸೂರ್ಯನ ಕಿರಣಗಳು ಭೂಮಿ ಮೇಲೆ ಬಂದ ಮೇಲೆ, ಹಲ್ಲೆಲೂಯ, ಅದನ್ನ ತಪ್ಪಿಸ್ಕೊಂಡು ಯಾವ್ದಾದ್ರು ಗಿಡದ ಕೆಳಗಡೆನೋ ಯಾವ್ದಾದ್ರು ಮನೆಯ ಒಳಗಡೆನೋ ನಾನು ಇರ್ತೀನಿ ಅಂತಂದ್ರೆ ಸಾಧ್ಯನಾ? ಹಲ್ಲೆಲೂಯ. ಇಲ್ಲ ಅಂತಂದ್ರೆ ಅಂಡರ್ ಗ್ರೌಂಡ್ ಮಾಡಿ ಎಲ್ಲೋ ಒಂದ್ ಕಡೆ ಹೋಗ್ಬಿಡ್ಬೇಕು ನೀ. ಹಲ್ಲೆಲೂಯ. ಎಲ್ಲೋ ಒಂದ್ ಕಡೆ ಹೋಗ್ಬಿಡ್ಬೇಕು, ಅವಾಗ ಮಾತ್ರ ತಪ್ಪಿಸ್ಕೊಳ್ಳಕ್ ಸಾಧ್ಯ. ಇಲ್ಲ ಅಂತಂದ್ರೆ ಆತನ ಸೂರ್ಯನ ಕಿರಣಗಳು ಪ್ರತಿಯೊಬ್ಬ ಮನುಷ್ಯನಿಗೆ ಹೇಗೋ ಹಾಗೆ ನನ್ನ ದೇವರು ಭಕ್ತರಿಗೆ ಧರ್ಮ ಎಂಬ ಸೂರ್ಯನಾಗಿ ಮೂಡುತ್ತಾನೆ. ವಾಕ್ಯ ಓದೋಣ. ದೇವರ ಧರ್ಮವೆಂಬ ಸೂರ್ಯನು ಸ್ವಸ್ಥತೆಯ ಕಿರಣಗಳುಳ್ಳವನಾಗಿ, ಹೆಂಗೆ? ಸ್ವಸ್ಥತೆಗಳನ್ನು ಉಂಟು ಮಾಡುವ ಕಿರಣಗಳುಳ್ಳವನಾಗಿ. ಹಲ್ಲೆಲೂಯ, ಹಲ್ಲೆಲೂಯ. ನಿನಗೆ ಯಾವ ಕೊರತೆ ಇರಬಹುದು, ಯಾವ ದುಃಖ ಇರಬಹುದು, ರೋಗ ಇರಬಹುದು, ಚಿಂತೆ ಇರಬಹುದು, ಬಾಧೆ ಇರಬಹುದು, ಬಹಳ ಇಕ್ಕಟ್ಟಿರಬಹುದು, ನೋವು ಇರಬಹುದು, ಎಲ್ಲ ಕಳ್ಕೊಂಡಂತ ಸ್ಥಿತಿ ಇರಬಹುದು, ಎಲ್ಲವನ್ನ ಕೈಜಾರಿ ಹೋದಂತ ಪರಿಸ್ಥಿತಿ ಇರಬಹುದು. ಆದ್ರೆ ಯಾವುದು ನಿನ್ನನ್ನ ಗಾಯಪಡಿಸಿದೆಯೋ ಅದನ್ನ ಸ್ವಸ್ಥತೆಯನ್ನ ಕೊಡೋದಕ್ಕಾಗಿ, ಅದಕ್ಕೆ ಆರೋಗ್ಯವನ್ನ ಕೊಡೋದಕ್ಕಾಗಿ, ಅದಕ್ಕೆ ಬಲವನ್ನ ಕೊಡೋದಕ್ಕಾಗಿ, ಆ ಗಾಯಗಳನ್ನ ಕಟ್ಟೋದಕ್ಕಾಗಿ ಈ ಸೂರ್ಯ ಅಲ್ಲ, ಧರ್ಮವೆಂಬ ಸೂರ್ಯನು ನಮ್ಮ ಮೇಲೆ ಮೂಡ್ತಾನೆ. ಆ ಸೂರ್ಯನು ಯಾವ್ದು ಗೊತ್ತಾ? ಆ ಸೂರ್ಯನು ಯಾರು ಗೊತ್ತಾ? ನನ್ನ ಕರ್ತನಾಗಿರುವ ಯೇಸು ಸ್ವಾಮಿ ಆಗಿದ್ದಾನೆ. ಆತನ ಬಾಸುಂಡೆಗಳಿಂದ ನಮಗೆ ಗುಣಪಡಿಸುವವನು, ಆತನ ರಕ್ತದಿಂದ ನಮ್ಮನ್ನು ಶುದ್ಧಿ ಮಾಡುವವನು, ಆತನು ನಮ್ಮನ್ನು ಕ್ಷಮಿಸುವವನು, ಆತನು ನಮಗೆ ಕನಿಕರ ತೋರಿಸುವವನು, ಆತನು ನನಗಾಗಿ ಎಲ್ಲವನ್ನ ಬರಿದು ಮಾಡಿಕೊಂಡಂತ ಕರ್ತನು ಆತನಾಗಿರುವವನು. ಆತನೇ ಧರ್ಮವೆಂಬ ಸೂರ್ಯನಾಗಿ ಮೂಡುವ ಕರ್ತನಾಗಿದ್ದಾನೆ. ಭಯ ಭಕ್ತಿ ಉಳ್ಳವರ ಮೇಲೆ, ಭಯ ಭಕ್ತಿಯಿಂದ ಕೂತ್ಕೊಳ್ಳೋರ ಮೇಲೆ, ಗಮನ ಕೊಟ್ಟು ಆತನ ಹಿಂದೆ ನಡೆಯುವವರ ಮೇಲೆ, ಆತನಿಗೆ ಯಾವಾಗಲೂ ಮಾದರಿಯಾಗಿರೋದರ ಮೇಲೆ, ಯಾವಾಗಲೂ ಆತನ ಹೆಜ್ಜೆ ಜಾಡಿನಲ್ಲಿ ನಡೆಯುವವರ ಮೇಲೆ, ಯಾವಾಗಲೂ ಕಷ್ಟ ಅವಮಾನ ಹಿಂಸೆಯನ್ನ ಸಹಿಸಿಕೊಂಡು ನಡೆಯುವಂತ ಜನರ ಮೇಲೆ ಆ ಧರ್ಮವೆಂಬ ಸೂರ್ಯನು ಆ ಕಿರಣಗಳುಳ್ಳವನಾಗಿ ನಮ್ಮ ಮೇಲೆ ಮೂಡಿ ಬರ್ತಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಪಕ್ಕದಲ್ಲಿದ್ದವರಿಗೆ ಚಿಂತೆ ಮಾಡಬೇಡ, ನಿನ್ನ ಎಲ್ಲಾ ಗಾಯಗಳನ್ನ ಕಟ್ಟುವ ದೇವರು ನಿನ್ನ ಮೇಲೆ ಆತನು ತನ್ನ ನೀತಿಯ ಕಿರಣಗಳುಳ್ಳವನಾಗಿ ಬರ್ತಾನೆ. ಹಲ್ಲೆಲೂಯ,
ಹಾಲೆಲೂಯ. ಜನ ನನ್ನ ಮೇಲೆ ಗೂಬೆ ಕೂರಿಸಬಹುದು, ಜನ ನನ್ನ ಮೇಲೆ ಏನೋ ಕಿರೀಟ ಕೊಡಬಹುದು, ಆದ್ರೆ ಕಿರೀಟಗಳಿಗೆ ಸನ್ಮಾನವನ್ನ ಕೊಡುವ ದೇವರು ನನ್ನ ದೇವರಾಗಿದ್ದಾನೆ. ಎಲ್ಲದನ್ನ ದೇವರು ತೆಗೆದುಹಾಕಿ ನನ್ನನ್ನ ಪರಿಸ್ಥಿತಿಗಳನ್ನೇ ಬದಲಿಸುವವನು ನನ್ನ ಕರ್ತನಾಗಿದೆ. ಹಾಲೆಲೂಯ, ಹಾಲೆಲೂಯ. ಪ್ರೀತಿಯ ದೇವಚಂದ್ರೆ, ಮುಂದೆ ಹೋಗೋಣ. ಅವಾಗ ನಿಮ್ ಜೀವಿತ ಹೆಂಗಾಗತ್ತೆ, ಭಕ್ತರ ಜೀವಿತ ಹೆಂಗಾಗತ್ತೆ ಗೊತ್ತಾ? ಯಾವಾಗ ದೇವರು ನಿನ್ನನ್ನ ಮುಟ್ತಾನೋ, ಯಾವಾಗ ದೇವರು ನಿನ್ನನ್ನ ಸನ್ಮಾನಿಸೋದಕ್ಕೆ ಬರ್ತಾನೋ, ನಿನ್ನ ಅವಮಾನಗಳನ್ನ ದೇವರು ತೆಗೆದು ಹಾಕೋದಕ್ಕೆ ಬರ್ತಾನೋ, ಅವಾಗ ನೀನ್ ಹೆಂಗಿರ್ತಿ ಗೊತ್ತಾ? ಯಾವತ್ತಾದ್ರೂ ಆಕಳು ಎಮ್ಮೆ ಸಾಕಿದ್ರಲ್ರಿ? ಓಕೆ, ಸಣ್ಣ ಕರು ಇರ್ತದೆ, ಸಣ್ಣ ಕರು ಇರ್ತದೆ. ಆ ಕರುವನ್ನ ಕಟ್ಟಿ ಎಮ್ಮೆನೋ ಆಕಳನೋ ಮೇಯೋದಕ್ಕಾಗಿ ಅಡವಿಗೆ ಒಯ್ತೀರಿ, ಹೌದಲ್ವಾ? ಮೇಯಿಸ್ಕೊಂಡು ಬರುವಾಗ ಆ ಆಕಳು ದೂರದಿಂದಲೇ ಒಂದು ಶಬ್ದ ಮಾಡ್ತದೆ, ಕೂಗತ್ತೆ. ಅವಾಗ ಮರಿಗೆ ನನ್ನ ತಾಯಿ ಬಂದಳು ಅನ್ನುವಂತ ಒಂದು ಜ್ಞಾನ ಬರ್ತದೆ. ಬಹಳ ಸಂತೋಷ. ನೋಡಿದಿರಾ, ಕಟ್ಟಿದ ಮೇಲೆ ಈ ಕಡೆ ಒಂದ್ಸಾರಿ ಓಡೋಗುತ್ತೆ, ಆ ಕಡೆ ಒಂದ್ಸಾರಿ ಓಡೋಗುತ್ತೆ, ಸುತ್ತ ಹಾಕಿ ಬರ್ತದೆ, ಹೌದಲ್ರಿ? ನೋಡಿದಿರಾ? ಹಲ್ಲೆಲೂಯ. ಹಿಂಗೆಲ್ಲ ಸುತ್ತ ಹಾಕಿ ಓಡಾಡಿ ಯಾಕಂದ್ರೆ ಕಟ್ಟಲ್ಪಟ್ಟಿದೆ. ಹಲ್ಲೆಲೂಯ. ತಾಯಿ ಬಂದ ಕಡೆ ನಿಂತಿರ್ತದೆ. ಆ ಸಮಯದಲ್ಲಿ ಈ ಯಜಮಾನನು ಆ ಕೊಟ್ಟಿಗೆ ಮೇಲೆ ಕಟ್ಟಲ್ಪಟ್ಟಂತ ಕರುವನ್ನ ಕೊಳ್ಳಾಗಿರುವಂತ ಹಗ್ಗನೋ ಸರಪಣಿನೋ ಬಿಚ್ಚಿಬಿಟ್ರೆ ಏನ್ ಮಾಡತ್ತೆ? ತಾಯಿ ಕಡೆ ಓಡ್ ಹೋಗುತ್ತಾ? ತಾಯಿ ಕಡೆ ಹೋಗಲ್ಲ. ಅದು ನಿನ್ ಮುಂದೆ ನಿಂತ್ರೆ ನಿನ್ನನ್ನು ತೂಳು ಹಾಕ್ಬಿಡ್ತದೆ. ಜಿಗದಾಡಿ ಯಾರ ಮೇಲೆ ಹೆಂಗ್ ಜಿಗಿತದೋ, ಕಾಲಾಗೇನು ಸಿಗತ್ತೋ ಗೊತ್ತಿಲ್ಲ, ಖುಷಿ, ಸಂತೋಷ, ಸಂಭ್ರಮ, ಆ ಎಂಜಾಯ್ ಆದ್ಮೇಲೆ ತಾಯಿ ಕಡೆ ಓಡಿ ಹೋಗುತ್ತೆ. ತನಗೆ ಆ ಸಂತೋಷ ತಾಳ್ಕೊಳಕ್ಕಾಗಲ್ಲ, ಜಿಗದಾಡ್ತದೆ, ಕುಡ್ದಾಡ್ತದೆ. ದೇವರೇನ್ ಹೇಳ್ತಾ ಇದ್ದಾನೆ ಗೊತ್ತಾ? ನಾನು ನಿನ್ನ ಮೇಲೆ ಮೂಡಿ ಬಂದಾಗ, ನಾನು ನಿನ್ನನ್ನ ಸ್ವಸ್ಥಪಡಿಸುವಾಗ, ಅವಾಗ ನಿನ್ ಜೀವಿತ ಹೆಂಗಿರ್ತಂದ್ರೆ, ನಿನಗೆ ರೋಗದ ಕಟ್ಟಲ್ಪಟ್ಟಿರಬಹುದು, ಅಥವಾ ಯಾರ್ದೋ ಟಾರ್ಚರ್ ನಿನಗೆ ಕಟ್ಟಲ್ಪಟ್ಟಿರಬಹುದು, ಅಥವಾ ಯಾವುದೋ ಒಂದು ಸಂಗತಿ ನಿನಗೆ ನೋಪಡಿಸ್ತಿರಬಹುದು, ಯಾವುದೋ ಒಂದು ಕಾರ್ಯ ನಿನ್ನನ್ನ ದಬ್ಬಾಳಿಕೆ ಮಾಡ್ತಾ ಇರಬಹುದು. ಇವೆಲ್ಲ ಕೊಟ್ಟಿಗೆಯಲ್ಲಿ ಕಟ್ಟಲ್ಪಟ್ಟಂತ ಕರುವಿಗೆ ಕಟ್ಟಲ್ಪಟ್ಟಂತ ಕಟ್ಟುಗಳ ಹಾಗೆ ನಿನ್ನ ಮೇಲೆ ಇರಬಹುದು. ಹಲ್ಲೆಲೂಯ. ಕೆಲವೊಬ್ಬರು ಬಿಸಿನೆಸ್ ಮಾಡ್ತಾ ಇದ್ರು, ವ್ಯಾಪಾರಗಳಾಗೋದಿಲ್ಲ, ವ್ಯಾಪಾರ ಆಗದ ಹಾಗೆ ಕಟ್ಟುಗಳು ಇರಬಹುದು, ಮಾಟ ಮಂತ್ರದ ಕಟ್ಟುಗಳಿರಬಹುದು, ದೆವ್ವ ಪಿಶಾಚಿಯ ಕಟ್ಟುಗಳಿರಬಹುದು. ಹಲ್ಲೆಲೂಯ. ಬೇರೆ ಬೇರೆ ವಿಧವಾದ ಈ ಲೋಕದಲ್ಲಿ ಅನೇಕ ಸಂಕಟಗಳಿದ್ದಾವೆ. ಹಲ್ಲೆಲೂಯ. ಎಲ್ಲಾ ಕಟ್ಟುಗಳು ನಿನಗೆ ಕಟ್ಟಲ್ಪಟ್ಟಿರಬಹುದು. ಯಾವಾಗ ಸ್ವಸ್ಥತೆ ಉಳ್ಳಂತ, ಕಿರಣ ಉಳ್ಳಂತ ನನ್ನ ಕರ್ತನು ನಿನ್ನ ಮೇಲೆ ಉದಯಿಸ್ತಾನೋ, ಯಾವಾಗ ದೇವರು ನಿನ್ನನ್ನು ಮುಟ್ತಾನೋ, ಅವಾಗ ಕಟ್ಟುಗಳು ಮುರಿಯೋದಕ್ಕೆ ಪ್ರಾರಂಭವಾಗುತ್ತೆ. ಆ ಕಟ್ಟುಗಳು ಕಳಚಿ ಬೀಳೋದಕ್ಕೆ ಪ್ರಾರಂಭವಾಗುತ್ತೆ. ಆ ತೊಂದರೆಗಳು ಸಂಪೂರ್ಣವಾಗಿ ನೀಗೋದಕ್ಕೆ ಪ್ರಾರಂಭವಾಗುತ್ತೆ. ಅವಾಗ ಅಯ್ಯೋ ಅಂತ ನೀನ್ ಎದೆ ಬಡ್ಕೊಂಡು ಅಳೋದ್ ಬೇಕಾಗಿಲ್ಲ, ಅಯ್ಯೋ ನನ್ ಜೀವಿತ ಏನಾಯ್ತು ಅಂತ ಹೇಳೋದ್ ಬೇಕಾಗಿಲ್ಲ. ಮೊಣಕಾಲ್ ಹಾಕಿ ಕರ್ತನನ್ನ ಕೂಗೋದಾದ್ರೆ ನಿನ್ನ ಜೀವಿತ ಕೊಟ್ಟಿಗೆಯಿಂದ ಕಟ್ಟಲ್ಪಟ್ಟಂತ, ಆ ಬಿಚ್ಚಲ್ಪಟ್ಟಂತ ಕರುವಿನ ಹಾಗೆ ನಿನ್ನ ಜೀವಿತ ಸಂತೋಷದ ಸಂಭ್ರಮದಿಂದ ದೇವರು ನಿನ್ನನ್ನ ಇಟ್ಟು ನಿಲ್ಲಿಸೋದಕ್ಕೆ ಆತನ ಸಹಾಯ ಮಾಡ್ತಾನೆ. ಸಂತೋಷವಾಗಿದ್ದೀರಾ? ಹಾಲೆಲೂಯ. ನೂರಾರು ವಿಚಾರ ತುಂಬಿಕೊಂಡು ಕುತ್ಕೋಬೇಡ. ಒಂದೇ ಒಂದು ಸಾರಿ ನಿನ್ನ ಭಕ್ತಿ, ನಿನ್ನ ನಂಬಿಕೆಯನ್ನ ದೇವರ ಮೇಲೆ ಇಟ್ಟು ಕೂತ್ಕೋ. ದೇವರು ನಂಬಿಗಸ್ತನು. ಇದ್ದ ಸ್ಥಳದಿಂದಲೇ ದೇವರು ನಿನಗೆ ಉನ್ನತವಾದ ಸ್ಥಳಕ್ಕೆ ನಡೆಸ್ತಾನೆ. ಹಾಲೆಲೂಯ, ಹಾಲೆಲೂಯ. ಪ್ರೀತಿಯ ದೇವ ಜನರೇ, ಮುಂದೆ ಹೋಗೋಣ. ಕೊಟ್ಟಿಗೆಯಿಂದ ಬಿಟ್ಟಂತ ಕರುವಿನ ಹಾಗೆ ನೀವು ಹೊರಟು ಬಂದು ಕುಣಿದಾಡುವಿರಿ. ಆವಾಗ ನಿನ್ನನ್ನ ಕಟ್ಟಿ ಹಾಕಿದ್ದ, ನಿನ್ನ ಮೇಲೆ ದಾಳಿ ಮಾಡಿದ್ದ, ನಿನ್ನನ್ನ ತುಳಿಯುವುದಕ್ಕೆ ಪ್ರಯತ್ನ ಪಟ್ಟಿದ್ದ, ನಿನ್ನಗೆ ಅವಮಾನಕ್ಕೆ ಈಡು ಮಾಡಿದಂತವರನ್ನ ತುಳಿಯುವುದಕ್ಕೆ ದೇವರು ಬಲವನ್ನ ಕೊಡ್ತಾನೆ. ಅವರನ್ನ ತುಳಿದು ಹಾಕುವ ಬಲವನ್ನ ಕೊಡ್ತಾನೆ. ಹಲ್ಲೆಲೂಯ. ಯಾರಾದ್ರೂ ನಂಬಿಕೆ ಉಳ್ಳವರಿದ್ರೆ ದೇವರಿಗೊಂದು ಸ್ತೋತ್ರ ಮಾಡ್ರಿ. ನಿನ್ನ ಆತ್ಮಕ್ಕೆ ನೀನೇ ನಿನ್ನ ಎದೆ ಮೇಲೆ ಕೈ ಇಟ್ಕೊಂಡು ಹೇಳು, ನೀತಿ ಎಂಬ ಕಿರಣವುಳ್ಳಂತ ಸೂರ್ಯನು
ನನ್ನ ಮೇಲೆ ಉದಯಿಸಿದ್ದಾನೆ. ಹಾಲೆಲೂಯ, ಹಾಲೆಲೂಯ. ಯಾವಾಗ ಅನುಭವದಿಂದ ಅದನ್ನ ತಿಳ್ಕೊಳ್ತೀಯೋ ಅವಾಗಲೇ ದೇವರ ಮಹಿಮೆಯನ್ನು ಕಾಣೋದಕ್ಕೆ ಸಾಧ್ಯ. ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣ್ತೀಯ. ಆಮೇಲೆ ದುಷ್ಟರನ್ನ ತುಳಿದು ಬಿಡುವಿ. ಈಗ ನೋಡ್ರಿ ನಿನ್ ಜೀವಿತದಲ್ಲಿ ಹೆಂಗಾಗತ್ತೆ. ನಾನು ಕಾರ್ಯ ಸಾಧಿಸುವ ದಿನದಲ್ಲಿ ದೇವರು ಹೇಳ್ತಾನೆ, ನಾನು ಕಾರ್ಯ ಮಾಡೋದಕ್ಕೆ ಪ್ರಾರಂಭ ಮಾಡಿಬಿಟ್ರೆ ಆ ವೈರಿಗಳು ನಿನ್ನನ್ನ ತುಳಿಯೋದಕ್ಕೆ ಪಟ್ಟ ಪ್ರತಿ ಒಬ್ಬೊಬ್ಬರು ನಿನ್ನ ಅಂಗಾಲಿನ ಕೆಳಗಡೆ ಇರ್ತಾರೆ. ಹಾಲೆಲೂಯ. ನನ್ನ ದೇವರು ದೊಡ್ಡವನಾಗಿದ್ದಾನೆ. ಹಾಲೆಲೂಯ. ಅವರು ನಿನ್ನ ಅಂಗಾಲುಗಳ ಕೆಳಗೆ ಬೂದಿಯಾಗಿ ಬಿದ್ದಿರುವವರು, ಇದು ಸರ್ವಶಕ್ತನಾಗಿರುವ ಯುಗ ಯುಗಾಂತರಗಳಲ್ಲಿ ಮಹಿಮೆ ಹೊಂದಿಕೊಳ್ಳುವ ಆತನು ಮಹಾಪ್ರಭಾವವುಳ್ಳ ಅರಸನಾಗಿ ಬರುವಂತ ಒಬ್ಬನೇ ದೇವರ ನಾಮದಲ್ಲಿ ಘೋಷಣೆ ಮಾಡ್ತಾ ಇದ್ದಾರೆ. ಹಾಲೆಲೂಯ, ಹಾಲೆಲೂಯ. ನನ್ನ ದೇವರು ನಿನ್ನ ಅಗತ್ಯತೆಗಳಿಗಿಂತಲೂ ದೊಡ್ಡ, ನನ್ನ ದೇವರು ನಿನ್ನ ವಿಚಾರಗಳಿಗಿಂತಲೂ ದೊಡ್ಡವನು. ಹಾಲೆಲೂಯ. ಆತನನ್ನ ನಿನ್ನ ಲಿಮಿಟ್ ಅಲ್ಲಿ ಅಯ್ಯಯ್ಯೋ ಆಗಲ್ಲ ಆಗಲ್ಲ ಅಂತ ಕೂತ್ಕೋಬೇಡ. ಒಂದು ಸಾರಿ ನಿನ್ ಜೀವಿತ ದೇವರ ಕೈಲಿ ಒಪ್ಪಿಸ್ಕೊಂಡು, ಒಂದೇ ಸಾರಿ ದೇವರ ಕೈಯಲ್ಲಿ ನಿನ್ ಜೀವನ ಕೊಡು. ದೇವರು ನಿನ್ನನ್ನ ವೈರಿಯನ್ನ ತುಳಿಯೋದಕ್ಕೆ ಬಲ ಕೊಡೋದಕ್ಕೆ ಪ್ರಾರಂಭ. ಹಾಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರ. ಮತ್ತೆ ನಾನು ಕೇಳ್ತಾ ಇದ್ದೆ, ಹಾಲೆಲೂಯ, ನಿನ್ ಭಕ್ತರು ಯಾರು ಸ್ವಾಮಿ? ಅಲ್ಲ, ಇಟ್ಟೋತನ ಭಕ್ತಿ ಬಂತು, ಹಾಗಾದ್ರೆ ಭಕ್ತರು ಯಾರು? ಹಲೋ, ಹಾಲೆಲೂಯ. ಸರಿ, ಭಯ ಭಕ್ತಿ ಉಳ್ಳವರ ಸಂಗಡ ಇರ್ತೀನಿ, ಅವರಿಗೆ ನಾ ಇಂಥ ಅಧಿಕಾರ ಕೊಡ್ತೀನಿ, ಈ ಬಲ ಕೊಡ್ತೀನಿ, ಸರಿ, ನಾ ಅವ್ರ ಜೊತೆ ನಾನು ಹೆಂಗಿರ್ತೇನೆ. ವಾಕ್ಯ ಓದೋಣ. ಕೀರ್ತನೆ 5ನೇ ಅಧ್ಯಾಯ 12ನೇ ವಾಕ್ಯ. ಹ 5:12. ಆದ ಕಾರಣ ಗಮನ ಕೊಟ್ಟು ಕೇಳ್ರಿ. ಯಾರು ಭಕ್ತರು ಗೊತ್ತಾ? ದೇವರ ಮೊರೆ ಹೋಗುವವರು. ಕೆಲವರಿಗೆ ಮಾತ್ರ ಅರ್ಥ ಆಯ್ತು. ಅಂದ್ರೆ ಎಲ್ಲರೂ ಈಗ ಕೂತಲ್ಲೇ ಬೇರೆ ಎಲ್ಲೋ ಮೊರೆ ಹೋಗಿದ್ದೀರ ಅಂತ ಅರ್ಥ ಆಯ್ತು. ಇಲ್ಲೇ ಕೂತ್ಕೊಂಡು ಇನ್ನೊಂದ್ ಕಡೆ ನಿಮ್ ಮನಸ್ಸು ಹೋಗ್ಬಿಟ್ಟಿದೆ. ಯಾರು ಗೊತ್ತಾ ಭಕ್ತರು? ದೇವರಿಗೆ ಮೊರೆ ಹೋಗುವವರು. ಯಾರ ಸಹಾಯನು ಯಾರಿಗೂ ಮೆಚ್ಚಿಸೋದು ಬೇಕಾಗಿಲ್ಲ. ದೇವರ ಮುಂದೆ ತನ್ನನ್ನು ತಾನು ತಗ್ಗಿಸಿಕೊಳ್ಳುವವನು. ಎಲ್ಲರೂ ಹಬ್ಬ. ಹಾಲೆಲೂಯ. ಯಾರು ಸಂತೋಷಗೊಳ್ತಾರೆ ಗೊತ್ತಾ? ದೇವರಿಗೆ ಮೊರೆ ಹೋಗುವವರು ಮಾತ್ರ ಸಂತೋಷವಾಗಿರಕ್ ಸಾಧ್ಯ. ಯಾರಲ್ಲಿ ಸಂತೋಷ ಇಲ್ಲ ಅಂತಂದ್ರೆ ಅವನಿಗೂ ದೇವರಿಗೂ ಸಂಬಂಧ ಇಲ್ಲ ಅಂತ ಅರ್ಥ. ಹಾಲೆಲೂಯ. ದೇವರಿಗೆ ಮೊರೆ ಹೋಗುವಂತ ಪ್ರತಿ ಒಬ್ಬರು ಸಂತೋಷವಾಗಿರ್ತಾರೆ. ಶೋಧನೆ ಬರ್ತದ, ಹೊಡೆತ ಬೀಳ್ತದ, ನೋವು ಬರ್ತದ, ಚಿಂತೆಗೆ ಒಳಗಾಗತ್ತೀಯ, ಅಥವಾ ಯಾವುದೋ ದೊರೆತ ನಿನ್ ಮೇಲೆ ನಡೀತಾ ಇದೀಯಾ, ದೇವರ ಸನ್ನಿಧಿಯಲ್ಲಿ ಕೂತ್ಕೊಂಡು ಸಂತೋಷ ಪಡು. ದೇವರು ತಕ್ಕ ಉತ್ತರವನ್ನ ತಂದು ಕೊಡ್ತಾರೆ. ಆದ್ರೆ ನಮಗೆ ಸಮಸ್ಯೆ ಏನಂತಂದ್ರೆ, ಸಣ್ಣ ಕಷ್ಟ ಬಂದ್ರೆ ದೇವರನ್ನ ಬಿಟ್ಟು ಬಿಡ್ತೀವಿ. ನಾವು ಯಾರ್ಯಾರ ಮುಂದೆ ಹೋಗಿ ಮೊಣಕಾಲು ಹಾಕ್ತೇವೆ. ನನಗೆ ಹಿಂಗಾಯ್ತ್ರಿ, ನನಗೆ ಹಾಗಾಯ್ತು, ನನಗೆ ಹೀಗಾಯ್ತು, ನನಗೆ ಆ ಸಮಸ್ಯೆ, ನನಗೆ ಈ ಸಮಸ್ಯೆ. ಜನರ ಮುಂದೆ ಎಷ್ಟು ಇಂಟ್ರೆಸ್ಟ್ ಕೊಟ್ಟು ಮಾತಾಡ್ತೀಯಲ್ಲ, ಎಷ್ಟು ಜನರಿಗೆ ನಿನ್ನನ್ನ ನೀನು ತಗ್ಗಿಸಿಕೊಂಡು ಮುರಿಯಲ್ಪಟ್ಟವರಾಗಿ ನಿನ್ನ ಕಷ್ಟ ಹೆಚ್ಚಾಗಿದೆ ಅಂತ ಜನ ನೋಡ್ಕೋಬೇಕಂತ ಹೆಂಗ ನಿನ್ನ ನೀನು ನಟನೆ ಮಾಡಿ ಮಾತಾಡ್ತೀಯಲ್ಲ, ಆ ನಟನೆ ಮಾಡೋದಕ್ಕಿಂತ ಹೆಚ್ಚಾಗಿ ನಿನ್ನ ದೇವರ ಸನ್ನಿಧಿಯಲ್ಲಿ ಕೂತ್ಕೊಂಡು ದೇವರೇ ಅಂತ ನೀನು ಯಾವಾಗ ಮುರಿಯಲ್ಪಡ್ತೀಯೋ ಆವಾಗಲೇ ದೇವರು ನಿನ್ನನ್ನ ಕಟ್ಟೋದಕ್ಕೆ. ನಿನ್ನೆ ಒಬ್ಬರು ಸೇವಕರು ಹೇಳ್ತಿದ್ರು, ಹಲ್ಲೆಲೂಯಾ, ಸಣ್ಣ ಮಕ್ಕಳಿಗೆ ನನಗೂ ಗೊತ್ತಿರಲಿಲ್ಲ. ಸಣ್ಣ ಮಕ್ಕಳು, ಸಣ್ಣ ಮಗು ಇದೆ ನೋಡಿ, ಸಣ್ಣ ಮಗುವಿಗೆ ಅವನ ಹುಟ್ಟಿದಾಗ 306 ಎಲುಬುಗಳು ಇರ್ತಾವಂತೆ. ಎಷ್ಟು? ಎಲ್ಲರೂ ಹೇಳ್ರಿ. ಒಂದು ಸಣ್ಣ ಮಗುವಿಗೆ 306 ಎಲುಬುಗಳಿದಾವೆ. ಹೇಳ್ರಿ. ಹಲ್ಲೆಲೂಯಾ.
ಈಗ ಆ ಮಗು ಬೆಳೀತಾ 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 ದೊಡ್ಡದಾದಾಗ ಅದರ ಎಲುಬುಗಳು 206 ಆಗತ್ತಂತೆ. ಅಲ್ಲೆಲ್ಲೂಯ್ಯ. ನನಗೂ ಗೊತ್ತಿರ್ಲಿಲ್ಲ, ನಿನ್ನೆ ಯಾರೋ ಒಬ್ರು ಹೇಳಿದ್ರು. ಮಗು ಇದ್ದಾಗ 306 ಇರ್ತದೆ, ಬೆಳೆದು ದೊಡ್ಡವರಾದಾಗ 206 ಆಗಿರ್ತದಂತೆ. ಅಲ್ಲೆಲ್ಲೂಯ್ಯ. ಅಂದ್ರೆ ಈ 306 ಅನ್ನುವಂಥದ್ದು ಅದು ಕರೆಕ್ಟ್ ಅಂಕೆ ಅಂತ ಅನ್ಕೋಬೇಡಿ, ಸ್ವಲ್ಪ ಏನೋ ಹೆಚ್ಚು ಕಡಿಮೆ ಇರ್ಬೋದು, ನನಗೆ ಗೊತ್ತಿಲ್ಲ. ಆದ್ರೆ 100 ಎಲುಬುಗಳು ಡಿಫ್ರೆಂಟ್ ಆಗುತ್ತೆ. ಹಾಗಾದ್ರೆ ಅವ್ರು ಕೇಳಿದ್ರು, 100 ಎಲುಬು ಎಲ್ಲಿ ಹೋದು? ಹಲೋ, ಇದೀರಾ? ನನ್ನಲ್ಲಿ ಕೂಡ ಇತ್ತು, ನಿನ್ನಲ್ಲಿ ಇತ್ತು ಮಗು ಇದ್ದಾಗ. ಈಗ 100 ಎಲುಬು ಇಲ್ಲ. ಹೋಗ್ಲಿ, 1 ಎಲುಬು ಏನಾರು ಹೋದ್ರೆ ಹೆಂಗೋ ಹವಳಿ ಕೊಟ್ಟಿವಿ ಅಂತಾದ್ರೂ ಸುಮ್ಮಿರ್ತಿದ್ವಿ. 100 ಎಲುಬು ಹೋಗ್ಬಿಟ್ಟವಲ್ಲ, ಎಲ್ಲಿ ಹೋದು? ಹಾಲೆಲ್ಲೂಯ್ಯ. ನನಗೂ ಆಶ್ಚರ್ಯ ಆಯಿತು. ಅವ್ರು ಹೇಳಿದ್ರು ನಂತರ, ಹಾಲೆಲ್ಲೂಯ್ಯ, 100 ಎಲುಬುಗಳು ಒಂದಕ್ಕೊಂದು ಜೋಡಾವಣೆಯಾಗಿ, ಹಾಲೆಲ್ಲೂಯ್ಯ, ಒಂದಕ್ಕೊಂದು ಜೋಡಾವಣೆಯಾಗಿ 306 ಇದ್ದದ್ದು 206ಕ್ಕೆ ಬರ್ತದಂತೆ. ಅಂದ್ರೆ ಅದರ ಅರ್ಥ ಏನ್ ಗೊತ್ತಾ? ಸ್ವಲ್ಪ ಕೂಡ ಜೈಂಟ್ ಇಲ್ಲದೆ ಯಾವ ರೀತಿಯಲ್ಲಿ ಒಂದಕ್ಕೊಂದು ಕನೆಕ್ಟ್ ಆಗತ್ತೋ ಹಾಗೆ ನಾವುಗಳು ಕೂಡ ದೇವರೊಟ್ಟಿಗೆ ಅದೇ ರೀತಿಯಲ್ಲಿ ಕನೆಕ್ಷನ್ ಆಗ್ಬೇಕು. ಹಾಲೆಲ್ಲೂಯ್ಯ, ಹಾಲೆಲ್ಲೂಯ್ಯ. ಇಲ್ಲಿ ಯಾರು ವಿಜ್ಞಾನಿಗಳಲ್ಲ, ಹೇಳಿದೆ ಅಂಕೆ ಸಂಖ್ಯೆ ಗೊತ್ತಿಲ್ಲ, ಹೆಚ್ಚು ಕಡಿಮೆ ಇರಬಹುದು. ಹೆಂಗ ಪಾಸ್ಟರ್ ಎಣ್ಸ್ಯಾರೇನಂತ ಕೇಳಬೇಡ್ರಿ, ನನಗೆ ಯಾರೋ ಹೇಳಿದ್ರು. ಹಾಲೆಲ್ಲೂಯ್ಯ. ಓಕೆ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರೀತಿಯ ದೇವ್ ಜನರೇ, ಮುಂದೆ ವಾಕ್ಯ ಹೀಗೆ ಹೇಳ್ತದೆ, ಸಂತೋಷ ಪಡುವರು, ಒಂದ್ ನಿಮಿಷ. ಯಾರು ಗೊತ್ತಾ ಒಳ್ಳೆ ಭಕ್ತರು? ಯಾರು ಗೊತ್ತ್ರಿ ಒಳ್ಳೆ ಭಕ್ತರು? ಯಾರು ಗೊತ್ತಾ? ಇದೀರಾ ಇಲ್ಲೇ? ನಾನು ಎಂತದೇ ಕಷ್ಟದಲ್ಲಿ ಸಿಕ್ಕಾಕೊಂಡ್ರು ನನ್ನ ದೇವರು ನನ್ನನ್ನು ಕಾಪಾಡ್ತಾನೆ ಅನ್ನುವಂತ ನಿರೀಕ್ಷೆ ಇಟ್ಟು ಉಲ್ಲಾಸ ಪಡುವವರೇ ಭಕ್ತರು. ಹಾಲೆಲ್ಲೂಯ್ಯ. ಅವನು ಎಂತದೇ ಪರಿಸ್ಥಿತಿಯಲ್ಲಿ ಹಾದು ಹೋಗ್ಲಿ, ಅವನಿಗೆ ಎಂತದೇ ಒಂದು ಸಂಕಟ ಬರಲಿ, ಆ ಸಂಕಟದಿಂದ ನನಗೆ ದೇವರು ಪಾರ್ ಮಾಡ್ತಾನೆ ಅಂತ ಹೇಳಿ ನಂಬುವವನೇ ನಿಜವಾದ ಭಕ್ತನು. ಇದ್ದೀರಾ ಇಲ್ಲೇ? ಇದ್ದವರೊಂದು ಸ್ತೋತ್ರ ಮಾಡ್ರಿ. ಹಾಲೆಲ್ಲೂಯ್ಯ. ನಿನ್ನೆ ಪಾಸ್ಟರ್ ಕೇಳಿದ್ರು, ಹಾಲೆಲ್ಲೂಯ್ಯ, ನಿನ್ನೆ ಪಾಸ್ಟರ್ ಒಂದು ಮಾತು ಕೇಳಿದ್ರು, ನಾನು ಮಾತಾಡ್ತಾ ಇರೋದ್ರಿಂದ ನಿಮ್ಗೆ ಯಾರಿಗೆಲ್ಲ ಬೇಜಾರಾಗಿದ್ರು ಹಾಲೆಲ್ಲೂಯ್ಯ ಹೇಳ್ರಿ ಅಂತಂದ್ರು. ಅದ್ರಾಗ ಕೆಲವೊಬ್ರು ಹೇಳಬಿಟ್ರು. ಅಂದ್ರೆ ಅವ್ರು ಹೇಳಬೇಕಂತಲ್ಲ, ಅದು ರೂಢಿ ಅಲ್ಲ. ಹಲ್ಲೆಲೂಯಾ ಅಂತ ಬಂದ್ರೆ ಹಲ್ಲೆಲೂಯಾ ಅಂತ ಬಂದ್ಬಿಡ್ತದೆ. ಆದ್ರೆ ಭಕ್ತರ ಹಂಗಲ್ಲ, ಹೇಳಿದ ಮೇಲೆ ಹಲ್ಲೆಲೂಯಾ ಹೇಳೋದಲ್ಲ, ಹೇಳೋದಕ್ಕಿಂತ ಮುಂಚೆನೆ ಸ್ವೀಕರಿಸಿ ದೇವರಿಗೆ ಒಂದು ಸ್ತೋತ್ರ ಸಲ್ಲಿಸೋದೆ ಭಕ್ತನ ಗುಣ. ಹಾಲೆಲೂಯಾ. ಮತ್ತೆ ಮತ್ತೆ ಹಲ್ಲೆಲೂಯಾ ಅಂತ ನಾನು ಹೇಳಿದ್ರೆ ನೀವು ಹಲ್ಲೆಲೂಯಾ ಅಂತಂದ್ರೆ ನಾನು ನಿಮ್ಗೆ ಹೇಳ್ತೀನಿ, ನೀನು ಭಕ್ತ ಎಚ್ಚರಾಗು, ನೀನು ಭಕ್ತ ಎಚ್ಚರಾಗ ಅಂತ ನಾನು ಹೇಳ್ತೀನಿ. ಭಕ್ತನಾದವನು ಎಚ್ಚರವಾಗಿರ್ತಾನೆ, ಮೊದಲು ದೇವರಿಗೆ ಸ್ತೋತ್ರ ಮಾಡಿ. ಹಾಲೆಲೂಯಾ, ಹಾಲೆಲೂಯಾ. ಮೊದಲನೇದಾಗಿ ಆತನು ದೇವರಿಗೆ ಮೊರೆ ಹೋಗುವವನು ಭಕ್ತನು. ಎರಡನೇದಾಗಿ ಎಂತದೇ ಕಷ್ಟದಲ್ಲಿ ಅವನು ಸಿಕ್ಕಾಕೊಂಡ್ರು ದೇವರು ನನ್ನನ್ನು ಕಾಪಾಡ್ತಾನಂತ ಹೇಳಿ ನಂಬ್ತಾನಲ್ಲ, ಆನಂದ ಧ್ವನಿಯಿಂದ ದೇವರಿಗೆ ಸಂತೋಷ ಪಡಿಸ್ತಾನಲ್ಲ, ಅವನು ಭಕ್ತ. ಹಾಲೆಲೂಯಾ. ಹೋಗೋಣ. ನೀನು ಕಾಪಾಡುವನೆಂದು ಅವರು ಯಾವಾಗಲೂ ಆನಂದ ಧ್ವನಿ ಮಾಡುವರು, ನಿನ್ನ ನಾಮವನ್ನು ಪ್ರೀತಿಸುವವರು. ಮೂರನೇದಾಗಿ ಯಾರು ಭಕ್ತರು ಗೊತ್ತಾ? ಯಾವಾಗಲೂ ದೇವರ ನಾಮವನ್ನ ಪ್ರೀತಿ ಮಾಡುವವರೇ ಭಕ್ತರು. ಹಾಲೆಲೂಯಾ. ಇದ್ದೀರಾ ಇಲ್ಲೇ? ಯಾವಾಗಲೂ ದೇವರನ್ನ ಪ್ರೀತಿ ಮಾಡುವವರೇ ಭಕ್ತರು. ಯಾರಿಗಾದ್ರೂ ಅರ್ಥ ಆಗ್ತಾ ಇದ್ರೆ ದೇವ್ರ ಸ್ತೋತ್ರ ಮಾಡ್ರಿ. ನಾನು ಏನ್ ಹೇಳಿದೆ ಗಮನ ಕೊಟ್ಟು ಕೇಳ್ರಿ. ನನ್ನ ದೇವರು ಯೆರೂಸಲೇಮಿನ ಸುತ್ತಲೂ ಹೇಗೆ ಪರ್ವತಗಳಿದ್ದಾವೋ ಹಾಗೆ ನಾನು ನನ್ನ ಭಕ್ತರ ಸುತ್ತಲೂ ಸದಾ ಕಾಲ ಇರ್ತೀನಿ ಅಂತ ಮಾತು ಕೊಟ್ಟರು. ಹಾಗಾದ್ರೆ ನಾನು ದೇವ್ರಿಗೆ ಕೇಳಿದೆ, ದೇವರ ಭಕ್ತರು ಯಾರು ಸ್ವಾಮಿ? ಭಕ್ತರು ಎಲ್ಲರ ಭಕ್ತರ ಅಂತ ಕೇಳಿದಾಗ ದೇವರು ಹೇಳಿದ್ರು, ನನಗೆ ಭಯ ಭಕ್ತಿಯಿಂದ ನಡ್ಕೊಳ್ಳೋವ್ರೆ ನನಗೆ ಭಕ್ತರು. ಈ ಭಯ ಭಕ್ತಿ ಉಳ್ಳವ್ರು ಯಾರು ಸ್ವಾಮಿ ಅಂತ ಕೇಳಿದಾಗ ಯಾವಾಗಲೂ ಇನ್ನೊಬ್ಬರ ಮುಂದೆ ಕಂಪ್ಲೇಂಟ್ ಹೇಳಬಾರ್ದು, ಯಾವಾಗಲೂ ಏನಾದ್ರೂ ನಡೆದ್ರೆ ನನ್ನ ಮುಂದೆ ಹೇಳೋವ್ರೆ ನನಗೆ ಭಕ್ತರು. ಒಂದಿಬ್ರಿಗೆ ಮಾತ್ರ ಅರ್ಥ ಆಯ್ತು. ಅಂದ್ರೆ ಎಲ್ಲರೂ ಬರೀ ಇನ್ನೊಬ್ಬರ ಮುಂದೆ ಹೇಳೋರು ಅದಲ್ರಿ. ಎಲ್ಲರೂ ನಾವೀಗ ಉಳ್ಕಿದ ಸ್ತೋತ್ರ ಹೇಳಿಲ್ಲಲ್ಲ, ಅವ್ರು ಎಲ್ಲಾರು ಯಾರು ಗೊತ್ತಾ?
ದೇವರ ಮುಂದೆ ಹೇಳೋರಲ್ಲ, ಬರೀ ಜನರನ್ನು ಹುಡುಕೋರು. ಯಾರ ಮುಂದೆ ಹೇಳಿ ಇವತ್ತು ವಿಚಾರ ಮಾಡೋರು? ಭಕ್ತರಲ್ಲ. ನಿನಗೆ ಎಂಥದೇ ಪರಿಸ್ಥಿತಿ ಇದ್ರು ಯಾವಾಗಲೂ ದೇವರ ಮುಂದೆ ನೀನು ಮೊಣಕಾಲು ಹಾಕ್ತೀಯಲ್ಲ, ದೇವರಿಗೆ ಮೊರೆ ಹೋಗ್ತೀಯಲ್ಲ, ನೀನು ಭಕ್ತನು. ಹಾಲೆಲೂಯ, ಹಾಲೆಲೂಯ. ಯಾರ ಮುಂದೆನೂ ಹೇಳಬೇಡ, ನೀನ್ ದೇವರ ಮುಂದೆ ಹೇಳುವ ವ್ಯಕ್ತಿನೇ ಭಕ್ತನು. ಅದಕ್ಕೆ ಹನ್ನಳು ಒಳ್ಳೆ ಉದಾಹರಣೆ. ತನ್ನ ಗಂಡನಿಗೂ ಹೇಳಿಲ್ಲ, ಹೇಳಿದ್ಲ? ಯಾರಿಗೂ ಹೇಳಿಲ್ಲ. ಆಕೆ ತನ್ನ ಹೃದಯವನ್ನೇ ದೇವರ ಸನ್ನಿಧಿಯಲ್ಲಿ ಹೊಯ್ದು ಬಿಟ್ಟಳು, ಸುರಿತಾ ಇದ್ದಾಳೆ. ಇದು ಭಕ್ತಿಯನ್ನ ಸೂಚಿಸ್ತದೆ. ಆಮೇಲೆ ಎರಡನೇದಾಗಿ, ಏನಾದ್ರೂ ನಡೆದ್ಬಿಟ್ರೆ, ಅಯ್ಯೋ ನನಗೆ ಯಾರಾದ್ರೂ ಹೆಲ್ಪ್ ಮಾಡ್ತೀರಾ, ನನ್ ಕಾಪಾಡ್ತೀರಾ, ನನಗೆ ಬಚಾವ್ ಮಾಡ್ತೀರಾ, ನನಗೆ ಹಿಂಗ್ ಮಾಡ್ತೀರಾ, ನನಗೆ ಹಂಗೆ ಅಲ್ಲಿಂದ ಕರ್ಕೊಂಡು ಹೋಗ್ತೀರಾ, ಇಲ್ಲಿಂದ ಕರ್ಕೊಂಡು ಹೋಗ್ತೀರಾ ಅಂತ ಹೇಳಿ ಇನ್ನೊಬ್ಬರ ಸಹಾಯವನ್ನ ಹುಡುಕೋದು, ಕಾಪಾಡೋದಕ್ಕೆ, ಅಲ್ಲಿಂದ ಹೊರ ಬರೋದಕ್ಕೆ, ಅಲ್ಲಿಂದ ದಾಟೋದಕ್ಕೆ ಏನ್ ಮಾಡ್ಬೇಕು, ಹೆಂಗ್ ಮಾಡ್ಬೇಕಂತ ನೂರಾರು ಪ್ಲಾನ್ಗಳನ್ನ ಹಾಕೊಂಡು ನಂತರ ಹೆಜ್ಜೆ ಇಡ್ತೀವಿ. ಆದ್ರೆ ನಿನಗೊಂದು ತಿಳ್ಕೊಳ್ಳೋ, ನಿನ್ನ ಪ್ಲಾನ್ಗಳು ಸಕ್ಸಸ್ ಆಗಲ್ಲ. ನನ್ನ ದೇವರೇ ಹೇಳ್ತಾನೆ, ಮನುಷ್ಯನ ಆಲೋಚನೆಗಳೇ ಬೇರೆ, ನನ್ನ ಆಲೋಚನೆಗಳೇನೆ ಬೇರೆ. ಹಲ್ಲೆಲೂಯಾ. ಪ್ರೀತಿಯ ದೇವಚಂದ್ರೆ, ಹಾಗಾಗಿ ಯಾವಾಗಲೂ ಆನಂದ ಪಡಬೇಕು, ಚಿಂತೆಗೊಳಗಾಗಬಾರ್ದು. ನಾನು ಎಂಥದೇ ಸ್ಥಿತಿಯಲ್ಲಿ ಸಿಕ್ಕಾಕೊಂಡ್ರು ನನ್ನ ದೇವರು ಕಾಪಾಡ್ತಾನೆ ಅನ್ನುವಂತ ನಂಬಿಕೆ ಇಟ್ಟವರು ಮಾತ್ರ ದೇವ ಭಕ್ತರು. ಹಲ್ಲೆಲೂಯಾ. ಎಲ್ಲರೂ ಚರ್ಚಿಗೆ ಯಾವಾಗ ಬರ್ತಾರೆ ಗೊತ್ತೇನ್ರಿ? ನನ್ನನ್ನು ಕಾಪಾಡ ದೇವ್ರೆ, ನಾನು ಬದುಕಿದ್ರೆ ಸಾಕು, ನನ್ನ ಮಗಳಿಗೆ ಆರಾಮಾದ್ರೆ ಸಾಕು, ನನ್ನ ಮಗನಿಗೆ ಆರಾಮಾದ್ರೆ ಸಾಕು, ನನ್ನ ಮಗನು ಬಿಡುಗಡೆ ಹೊಂದಿದ್ರೆ ಸಾಕು, ನನಗೆ ಈ ಕೆಲಸ ಆದ್ರೆ ಸಾಕು, ನನಗೆ ಆ ಕೆಲಸ ಆದ್ರೆ ಸಾಕು, ನಾನು ಏನೋ ಒಂದು ನಾನು ಅದರಿಂದ ಹೊರ ಬಂದ್ರೆ ಸಾಕಂತ ಬರ್ತೀರಿ. ಎಲ್ಲರೂ ಬರ್ತಾರಲ್ಲ. ಅದಕ್ಕೆ ಪೌಲ ಅಂದ, ಸ್ವಾಮಿ ನಾನು ಸತ್ತೀನಿ, ಬದುಕ್ತಿರೋದು ನೀನು. ಹೌದಲ್ಲ? ಪೌಲ ಅದೇ ಹೇಳ್ತಾನೆ, ನಾನ್ ಸತ್ತೆ. ಯಾವಾಗ ಸತ್ತೆ? ಯಾವಾಗ ಯೇಸು ಅನ್ನುವಂತ ಶಬ್ದ ನನ್ನ ಕಿವಿಗೆ ಬಿತ್ತೋ ಅವಾಗಲೇ ಸತ್ತೆ. ಹಲ್ಲೆಲೂಯಾ. ಅವಾಗ ನಾನು ಸತ್ತೆ. ಹಾಗಾದ್ರೆ ನೀ ಹೇಗ್ ಬದುಕ್ತಿದ್ದಿ? ಆ ಯೇಸುವಿನ ಶಬ್ದ ಏನ್ ಒಳಗಡೆ ಹೋಯ್ತು, ಹಾಗೆ ಯೇಸುನೋ ಒಳಗಡೆ ಹೊರಟು ಹೋದ. ಅವತ್ತಿನಿಂದ ನಾನು ಬದುಕ್ತಾ ಇದ್ದೆ. ಹಲ್ಲೆಲೂಯಾ. ದೇವರ ಪವಿತ್ರ ನಾಮಕ್ಕೆ ಸ್ತೋತ್ರ. ಮೂರನೇದಾಗಿ, ಆತನ ನಾಮವನ್ನ ಪ್ರೀತಿಸುವವರು, ಆತನನ್ನ ಪ್ರೀತಿಸುವವರು, ಯಾವಾಗಲೂ ಆತನನ್ನೇ ಗೌರವಿಸುವವರು, ಆತನನ್ನ ಸನ್ಮಾನಿಸುವವರು, ಆತನನ್ನೇ ಮಾದರಿಯಾಗಿ ಇಟ್ಕೊಂಡು ನಡೆಯುವವರು, ವಾಕ್ಯದಂತೆ ಜೀವನ ಮಾಡುವವರು, ವಾಕ್ಯವನ್ನ ಪ್ರೀತಿಸುವವರು, ವಾಕ್ಯದ ಮೇಲೆ ಆಧಾರಿತವಾಗಿ ಜೀವನ ನಡೆಸುವವರು, ಇವರು ಯಾರು ಗೊತ್ತಾ? ಒಳ್ಳೆ ಭಕ್ತರು. ಹಲ್ಲೆಲೂಯಾ. ಎಲ್ಲರೂ ಭಕ್ತರಲ್ಲ. ಹಲ್ಲೆಲೂಯಾ. ಎಲ್ಲರೂ ಭಕ್ತರಲ್ಲ. ಭಕ್ತಿ ವೇಷ ಹಾಕೊಂಡು ಬಂದವ್ರಿಗೆ ಬಹಳ ಜನ ಇದ್ದಾರೆ. ನಾನು ಶ್ರೀಮಂತಿಕೆ ಜೀವಿತ, ನನಗೇನು ಕೊರತೆ ಇಲ್ಲ, ಬಾ ದೇವರು ಎಲ್ಲಾ ಕೊಟ್ಟಿದ್ದಾನೆ, ಎಲ್ಲಾ ಕೊಟ್ಟಿದ್ದಾನೆ, ಎಲ್ಲಾ ಕೊಟ್ಟಿದ್ದಾನೆ. ರಕ್ಷಣೆ ಕಳ್ಕೊಂಡಿದೆಯಲ್ಲೋ? ದೇವರು ಕೊಟ್ಟಿದೆಲ್ಲ, ಆದ್ರೆ ರಕ್ಷಣೆ ಕಳ್ಕೊಂಡು ಬಿಟ್ಟಿದೆ. ಆದ್ರೆ ದೇವರು ಎಲ್ಲಾ ತಗೊಂಡ್ರು ಕೂಡ ಎಲ್ಲರಿಗೆ, ಕಷ್ಟಪಟ್ಟವರಿಗೆ ರಕ್ಷಣೆ ಕೊಟ್ಬಿಟ್ಟಿದ್ದಾನೆ. ರಕ್ಷಿಸಲ್ಪಡೋರು, ರಕ್ಷಣೆಯನ್ನು ಕಂಡುಕೊಂಡವರು ಮಾತ್ರ ದೇವರ ರಾಜ್ಯದ. ಶ್ರೀಮಂತಿಕೆ, ದೊಡ್ಡಸ್ತಿಕೆ ಪರಲೋಕಕ್ಕೆ ಒಯ್ಯಲ್ಲ. ತಗ್ಗಿಸಿಕೊಂಡು ದೇವರ ಸನ್ನಿಧಿಯಲ್ಲಿರುವುದೇ ದೇವರ ರಾಜ್ಯದಲ್ಲಿ ಒಳ್ಳೆ ಭಕ್ತನ ಗುಣವಾಗಿ ತೋರಿಸ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರ. ನಾವು ಮತ್ತೊಂದು ವಾಕ್ಯವನ್ನ ಓದೋಣ ಪ್ರಿಯರೇ. ಯೋಹಾನನ ಬರೆದ ಸುವಾರ್ತೆ 17ನೇ ಅಧ್ಯಾಯ ಒಂದು ವಾಕ್ಯದಲ್ಲಿ ಹೀಗಿದೆ, ನೀತಿ ಸ್ವರೂಪನಾದ ತಂದೆಯೇ. ಅಲ್ಲಿ ಯೇಸು ಸ್ವಾಮಿ ಒಂದು ಪ್ರಾರ್ಥನೆ ಮಾಡ್ತಾನೆ. ಯಾರಿಗೋಸ್ಕರ? ತನ್ನ ಭಕ್ತರಿಗೋಸ್ಕರ. ಯಾರಿಗೋಸ್ಕರ ಪ್ರಾರ್ಥನೆ ಮಾಡ್ತಾನೆ? ಪಕ್ಕದಲ್ಲಿದ್ದವ್ರಿಗೆ ಹೇಳ್ರಿ. ಯೇಸು ತನ್ನ ಭಕ್ತರಿಗಾಗಿ ಒಂದು ಪ್ರಾರ್ಥನೆ ಮಾಡ್ತಾನೆ. ಆ ಭಕ್ತರು ನೀನೇ ಆಗಿದ್ರೆ ಆ ಪ್ರಾರ್ಥನೆ ನಿನಗಾಗಿಯೇ. ಹಲ್ಲೆಲೂಯಾ. ಸರಿ, ಓದೋಣ 25ನೇ ವಾಕ್ಯದಿಂದ. ನೀತಿ ಸ್ವರೂಪನಾದ ತಂದೆಯೇ. ನೋಡ್ರಿ, ಯೇಸುವಿನ ಪ್ರಾರ್ಥನೆ. ಯೇಸು ಒಂದು ರಿಕ್ವೆಸ್ಟ್ ಕಳಿಸ್ತಾನೆ. ಯಾರಿಗೋಸ್ಕರ? ತನ್ನ ಭಕ್ತರಿಗಾಗಿ. ಅಂದ್ರೆ ಅಲ್ಲಿ ಹೇಳ್ತಾನೆ, ನೀತಿ ಸ್ವರೂಪನಾದ ತಂದೆಯೇ, ಲೋಕವಂತೂ ನಿನ್ನನ್ನು ತಿಳಿಯಲಿಲ್ಲ, ಆದರೆ ನಾನು ನಿನ್ನನ್ನು ತಿಳಿದಿದ್ದೇನೆ. ಲೋಕ ನಿನಗೆ ಅರ್ಥ ಮಾಡ್ಕೊಂಡಿಲ್ಲ, ತಂದೆ ನಾನ್ ನಿನ್ನನ್ನು ತಿಳ್ಕೊಂಡಿದ್ದೇನೆ. ನಾನು ತಿಳಿದುಕೊಂಡು ಒಂದು ವಿಷಯವನ್ನ ನಿನ್ ಜೊತೆ ಡೀಲ್ ಮಾಡ್ತಾ ಇದ್ದೆ.
ಯೇಸು ಯಾರ ಜೊತೆ ಡೀಲ್ ಮಾಡ್ತಾ ಇದ್ದಾನೆ? ತಂದೆ ಜೊತೆ ಒಂದು ಡೀಲ್ ಮಾಡ್ತಾ ಇದ್ದಾನೆ. ಆ ಡೀಲ್ ಯಾರ್ದು ಗೊತ್ತಾ? ಭಕ್ತರ ಡೀಲ್ ಆಗಿದೆ. ಇವರು ತಿಳಿದಿದ್ದೇನೆ ಮತ್ತು ಇವರು ನೀನೇ ನನ್ನನ್ನ ಕಳಿಸಿಕೊಟ್ಟಿದೀಯ ತಿಳ್ಕೊಂಡಿದ್ದಾರೆ. ತಿಳ್ಕೊಂಡವರು ಒಂದು ದೇವರಿಗೆ ಸ್ತೋತ್ರ ಮಾಡೋಣ. ಯೇಸುವನ್ನ ತಂದೆ ತಾನೇ ಕಳಿಸಿದ್ದ, ತಿಳ್ಕೊಂಡಿದ್ದೀರಾ? ಹಾಗಾದ್ರೆ ನೀವು ಭಾಗ್ಯವಂತರು. ಹಾಗಾದ್ರೆ ನೀವು ಭಾಗ್ಯವಂತರು. ಯಾಕೆ? ಈಗ ನೋಡ್ರಿ ದೇವರೇನ್ ಕೇಳ್ತಾನೆ. ನಾನು ಇವರಿಗೆ ನಾನು ನಿನ್ನ ಹೆಸರಂತ ಅವ್ರು ನನ್ನನ್ನು ತಿಳ್ಕೊಂಡಿದ್ದಾರೆ. ನಾನೇನ್ ಮಾಡಿದ್ದೀನಿ ಗೊತ್ತಾ? ನಿನ್ನನ್ನು ಪರಿಚಯ ಮಾಡಿಕೊಟ್ಟಿದ್ದೆ. ಹಲ್ಲೆಲೂಯ. ಅವ್ರು ನನ್ನನ್ನು ತಿಳ್ಕೊಂಡಿದ್ದಾರೆ, ನಾನು ನಿನ್ನನ್ನು ಪರಿಚಯ ಮಾಡ್ತಾ ಇದ್ದೇನೆ. ಆದ ಕಾರಣ ಇನ್ನೂ ತಿಳಿಸ್ತಾನೆ ಇರ್ತೀನಿ. ಹಬ್ಬ ಹಲ್ಲೆಲೂಯ. ದೇವ್ರೇ, ನೀ ನನ್ನನ್ನು ಎಷ್ಟು ಪ್ರೀತಿ ಮಾಡ್ತೀಯಲ್ಲ, ಆ ಪ್ರೀತಿಯಲ್ಲಿ ಒಂದು ಗುಂಜಿನೂ ಕಡಿಮೆ ಆಗ್ಬಾರ್ದು, ನನ್ನ ಜನರಿಗೆ ಸಿಗಬೇಕು. ಹಲ್ಲೆಲೂಯ. ಒಂದ್ ಸ್ವಲ್ಪ ಕಡಿಮೆ ಆಗ್ಬಾರ್ದು. ನೀನು ಯಾವ ಕ್ವಾಲಿಟಿಯಿಂದ ನನ್ನನ್ನು ಪ್ರೀತಿ ಮಾಡಿದೀಯೋ, ನೀನು ಯಾವ ರೀತಿಯಲ್ಲಿ ನನ್ನನ್ನು ಪ್ರೀತಿ ಮಾಡಿದೀಯೋ, ನನ್ನನ್ನ ನಂಬಿದವರಿಗೂ ಕೂಡ ಅದೇ ಪ್ರೀತಿಯನ್ನು ನೀನು ಕೊಡಬೇಕು. ಹಲ್ಲೆಲೂಯ. ನನ್ನ ದೇವರು ಒಳ್ಳೆಯವನ್ರಿ, ನನ್ನ ಯೇಸು ಒಳ್ಳೆಯವನು. ತನ್ನ ಭಕ್ತರಿಗೆ ಆತನು ಹೇಳ್ತಾನೆ, ಸ್ವಲ್ಪ ಕೂಡ ನನ್ನನ್ನು ಹಿಂಬಾಲನೆ ಮಾಡುವವರು, ನನ್ನನ್ನು ತಿಳ್ಕೊಂಡವರಿಗೆ, ಹಲ್ಲೆಲೂಯ, ನನಗೆ 100% ನೀ ನನ್ನನ್ನು ಪ್ರೀತಿ ಮಾಡೋದಾದ್ರೆ 99.9 ಅವ್ರಿಗೆ ಬೇಕಾಗಿಲ್ಲ, 100ಕ್ಕೆ 100 ಪ್ರೀತಿ ಅವರಿಗೂ ಸಿಗಬೇಕು ದೇವರೇ ಅಂತ ಹೇಳ್ತಾನೆ. ನಾವ್ ಹೆಂಗದಿ ಗೊತ್ತಾ? 35 ಸಿಕ್ಕರೆ ಸಾಕು, ಪಾಸ್ ಆಗ್ಬಿಡ್ತೀವಿ. ಹಲ್ಲೆಲೂಯ. ಹೆಂಗೆ? 35 ಸಿಕ್ಕರೆ ಸಾಕು, ನಾನು ಪಾಸ್ ಆಯ್ತು ಅಂತ ಹೆಸರು ಬೇಕು ಅಷ್ಟೇ. ಆದ್ರೆ ನನ್ ದೇವರು ಹೇಳ್ತಿದ್ದ, ನೀನು ಪಾಸ್ ಅಲ್ಲ, 100ಕ್ಕೆ 100 ತೆಗೆದುಕೊಂಡು ಟಾಪ್ ಅಲ್ಲಿ ಇರ್ಬೇಕು ಅನ್ನೋದೇ ನನ್ನ ದೇವರ ಆಸೆ. ಹಲ್ಲೆಲೂಯ. ಟಾಪ್ ಅಲ್ಲಿ ದೇವರು ನಿನ್ನ ಇಡ್ಬೇಕಂತ ನೋಡ್ತಾ ಇದ್ದಾನೆ. ಕೆಲವೊಬ್ರು ವಿಚಾರ ಮಾಡ್ತಾನೆ, ಯಪ್ಪ ಕರೆಂಟ್ ಯಾವಾಗ ಹೋಗ್ಬಿಡ್ತದೇನೋ, ಮೊಬೈಲ್ ಸ್ವಿಚ್ ಆಫ್ ಆಗಿದೆ, ಇಲ್ಲಿ ಪ್ರೇರಿಗೆ ಬಂದು ಕೂತ್ಕೊಂಡ್ ಬಿಟ್ಟಿನಿ, ಯಾವಾಗ ಹೋಗಿ ಮೊಬೈಲ್ ಚಾರ್ಜ್ ಹಾಕ್ಲಿ, ಯಾವಾಗ ಹೋಗಿ ಯೂಟ್ಯೂಬ್ ನೋಡ್ಲಿ, ಫೇಸ್ಬುಕ್ ನೋಡ್ಲಿ. ಹಲ್ಲೆಲೂಯ. ಹಿಂಗ ವಿಚಾರ ವಿಚಾರ ಮಾಡಿ ಕೂತಿದ್ದೀರಿ. ಹಲ್ಲೆಲೂಯ. ದೇವರೇ, ಇಂತೆಲ್ಲಾ ವಿಚಾರ ಮಾಡೋರು ಮೊಬೈಲೇ ಬಂದಾಗಲಿ ಸ್ವಾಮಿ. ಹಲ್ಲೆಲೂಯ. ಪೂರಾ ಮೊಬೈಲೇ ಹೋಗ್ಬಿಡ್ಲಿ. ಹಂಗಾರೆ ಅವ್ರು ಎಷ್ಟೇ ಕಾಸ್ಟ್ಲಿ ಇರ್ಲಿ ಪರವಾಗಿಲ್ಲ, ಮೊಬೈಲೇ ಬಂದಾಗ್ಬಿಡ್ಬೇಕು. ವಾಕ್ಯ ಓದೋಣ. ಧರ್ಮೋಪದೇಶ ಕಾಂಡ 33ನೇ ಅಧ್ಯಾಯದ 29ನೇ ವಾಕ್ಯ. ಯಾರು? ಇಸ್ರಾಯೇಲರೇ, ನೀವು ಎಷ್ಟೋ ಧನ್ಯರು. ಪಕ್ಕದಲ್ಲಿದ್ದವ್ರಿಗೆ ಹೇಳ್ರು, ಪಕ್ಕದಲ್ಲಿದ್ದವ್ರಿಗೆ ಹೇಳ್ರಿ, ಇಸ್ರಾಯೇಲ್ ಆದ ನಾನು ಧನ್ಯನು. ನೀವು ಹೇಳ್ರಿ, ಧನ್ಯಳು. ಹಲ್ಲೆಲೂಯ. ಹಲ್ಲೆಲೂಯ. ಮುಂದೆ ಏನ್ ಮಾತಾಡ್ತಾನೆ ದೇವರು? ಧನ್ಯತೆ ಕೊಟ್ಟು ಬಿಟ್ಟ. ಇಸ್ರಾಯೇಲೇ, ನೀನು ಧನ್ಯನು, ನೀನು ಧನ್ಯ. ನಿಮ್ಮಷ್ಟು ಭಾಗ್ಯವಂತ ನೀನ್ ಪಕ್ಕದಲ್ಲಿದ್ದ. ನಿನಗೆ 100 ಕಷ್ಟ ಇರ್ಲಿ ಪರವಾಗಿಲ್ಲ, ಈಗ ಅದನ್ನ ಮರ್ತು ಬಿಡು. 100 ವಿಚಾರಗಳು ಇರ್ಬೋದು. ಅಯ್ಯಯ್ಯೋ, ಮನೆಗೆ ಹೋದ್ಮೇಲೆ ಏನ್ ನಡೀತದೆ, ಟೆನ್ಷನ್ ತಗೋಬೇಡ. ಈಗ ಹೇಳು, ನಾನೇ ಭಾಗ್ಯವಂತನು. ಹಲ್ಲೆಲೂಯ. ಹಲ್ಲೆಲೂಯ. ಇಸ್ರಾಯೇಲೇ, ನೀವು ಎಷ್ಟೋ ಧನ್ಯರು. ಹಲ್ಲೆಲೂಯ. ಹಲ್ಲೆಲೂಯ. 2ನೇ ಸ್ಟೆಪ್ ದೇವರು ಹೇಳ್ತಾನೆ, ನೀವು ಭಾಗ್ಯವಂತರು. ನಿಮ್ಮಷ್ಟು ಭಾಗ್ಯವಂತರು ಯಾರಿದ್ದಾರೆ? ಈಗ ಹೇಳ್ರಿ. ಒಂದ್ ನಿಮಿಷ. ನಿಮ್ಗೆ ಯಾರ್ಯಾರು ಟಾರ್ಚರ್ ಕೊಡ್ತಾ ಇದಾರೆ ಸ್ವಲ್ಪ ಕಣ್ಣು ಮುಚ್ಚಿ ವಿಚಾರ ಮಾಡ್ರಿ. ಅವ್ರಿಗೆ ಸ್ವಲ್ಪ ನೆನಪಿಟ್ಕೊಳ್ಳಿ. ಪಟ 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 ಮನಸ್ಸಿಗೆ ತಗೋರಿ. ತಗೊಂಡ್ರ? ಯಾರೆಲ್ಲ ನಿಮಗೆ ಟಾರ್ಚರ್ ಕೊಡ್ತಾ ಇದಾರೆ, ಯಾರೆಲ್ಲ ಬೇಯ್ತಾ ಇದಾರೆ, ಯಾರೆಲ್ಲ ನಿಮ್ ಬಗ್ಗೆ ಅಲಸಲದ ಮಾತಾಡ್ತಾ ಇದಾರೆ, ಅಪವಾದಗಳನ್ನು ಹೊರಸ್ತಾ ಇದಾರೆ, ಅವ್ರೆಲ್ಲರ ನೀವು ತಿಳ್ಕೊತೀರಾ? ಎಲ್ಲರೂ ವಿಚಾರ ಮಾಡಿದ್ದೀರಾ? ಹಲ್ಲೆಲೂಯ. ಹಲ್ಲೆಲೂಯ. ಈಗ ಅವರಿಗೆ ಅವರನ್ನ ದೃಷ್ಟಿಸಿ ಹೇಳು, ನೀವು ನನ್ನ ಬಗ್ಗೆ ವಿಚಾರ ಮಾಡ್ತೀರಿ? ಹೇಳ್ರಿ, ನಿಮ್ಮಲ್ಲಿ ನೀವೇ ಹೇಳ್ಕೊರಿ. ನೀವು ನನ್ನ ಬಗ್ಗೆ ವಿಚಾರ ಮಾಡ್ತೀರಿ? ನೀವು ನನ್ನ ಬಗ್ಗೆ ಅನೇಕ ಗೂಬೆಗಳನ್ನ ಕೂಡಿಸ್ತೀರಿ? ನನ್ನನ್ನ ಅಪವಾದಿಯಾಗಿ ನೋಡ್ತೀರಿ?
ನಿರ್ಭಾಗ್ಯವಂತರೇ, ನಿಮ್ಮ ಮುಂದೆ ನನ್ನನ್ನ ಭಾಗ್ಯವಂತನಾಗಿ ಮಾಡುವ ದೇವರಿದ್ದಾರೆ. ಆದ್ರೆ ನನ್ನ ದೇವರು ಭಾಗ್ಯವಂತರಾಗಿ ದೇವರನ್ನ ಮನೆಯಿಟ್ಟಿದ್ದಾರೆ. ಮುಂದೆ ನಿಮ್ಮಷ್ಟು ಭಾಗ್ಯವಂತರು ಯಾರಿದ್ದಾರೆ? ಕ್ವಶನ್ ಮಾರ್ಕ್ ಇದೆಯಲ್ಲ ಅಲ್ಲಿ. ನಿಮ್ಮಷ್ಟು ಭಾಗ್ಯವಂತರು ಯಾರಿದ್ದಾರೆ? ನೋಡ್ರಿ, ಯಾರಾದ್ರೂ ಕಂಡ್ರೆ ಅಯ್ಯೋ ನಾನು ಶ್ರೀಮಂತನಿಲ್ಲ, ನನಗೆ ಅಂದ ಚಂದ ಇಲ್ಲ, ಅಥವಾ ನನಗೆ ಯಾವುದೋ ಒಂದು ಆಡಂಬರ ಇಲ್ಲ, ನನಗೆ ಸಪೋರ್ಟ್ ಇಲ್ಲ, ನನಗೆ ಜನ ಇಲ್ಲ, ಬೆಂಬಲ ಇಲ್ಲ, ಆದ್ರೂ ನೀನು ಭಾಗ್ಯವಂತ. ಯಾಕೆ? ಯಾಕೆ? ಮುಂದೆ ಹೇಳ್ತಾನೆ. ನೀವು ಯೆಹೋವನ ಅನುಗ್ರಹದಿಂದ ನೀವು ದೇವರ ಅನುಗ್ರಹದಿಂದ ಜಯವನ್ನು ಹೊಂದಿದವರು. ಹಲ್ಲೆಲೂಯಾ. ಯಾಕೆ ಭಾಗ್ಯವಂತರು? ಯಾಕೆ ನೀವು ಎಲ್ಲದರಲ್ಲಿ ನೀವು ಧನ್ಯರಂತ ಅನಿಸ್ಕೊಳ್ತಾ ಇದ್ರಿ ಗೊತ್ತಾ? ಸೃಷ್ಟಿಕರ್ತನಾದ ದೇವರು ನಿಮ್ಮೊಂದಿಗಿದ್ದು ನಿಮ್ಮ ಸಮಸ್ಯೆಗಳ ಮೇಲೆ ಜಯವನ್ನು ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಯಾರಾದ್ರೂ ನಂಬೋದಾದ್ರೆ ನನ್ನ ಪರಿಸ್ಥಿತಿನೇ ಬದಲಾಗತ್ತೆ ಅಂತ ಅನ್ನೋರು ಯಾರಾದಿದ್ರೆ ದೇವರಿಗೊಂದು ಸ್ತೋತ್ರ ಹೇಳಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೀತಿಯ ದೇವ ಜನರೇ, ಇಲ್ಲಿ ಹೇಳ್ತಾರೆ, ಇಸ್ರಾಯೇಲರೇ ನೀವು ಎಷ್ಟೋ ಧನ್ಯರು, ನೀವು ಎಷ್ಟೋ ಧನ್ಯರು. ನಿಮ್ಮಷ್ಟು ಭಾಗ್ಯವಂತರು ಇಲ್ಲಿ ಕಣ್ಣಿಗೆ ಕಾಣ್ತವರು ಯಾರು ಇಲ್ಲ. ಹಲ್ಲೆಲೂಯಾ. ಯಾಕೆ ನೀವು ಧನ್ಯರು ಗೊತ್ತಾ? ಯಾಕೆ ನೀವು ಭಾಗ್ಯವಂತರು ಗೊತ್ತಾ? ನಮ್ಮ ಪಕ್ಷದಲ್ಲಿ ನಮ್ಮ ಸೃಷ್ಟಿಕರ್ತನಿದ್ದಾನೆ. ಆತನು ಯಾವಾಗಲೂ ನಮಗೆ ಜಯವನ್ನು ಕೊಡ್ತಾನೆ. ನೀವು ಅಂತ ಅಲ್ಲಿ ಹೇಳಲ್ಪಟ್ಟಾಗ ನಾನೇ. ಹಲ್ಲೆಲೂಯಾ. ನೀವು ಯೆಹೋವನ ಅನುಗ್ರಹದಿಂದ ಜಯವನ್ನು ಹೊಂದಿದವರು. ಆತನೇ ನಿಮ್ಮನ್ನು ಕಾಯುವ ಡಾಲು. ಕಾಯುವ ಡಾಲು, ನಿಮ್ಮ ನಿಮ್ಮ ಗೌರವವನ್ನು ಗೌರವವನ್ನ ಕಾಪಾಡುವಂತ ಕತ್ತಿಯೂ ಆತನೇ. ದಾವೀದನ ಕೈಯಾಗ ಕತ್ತಿ ಇಲ್ಲ, ಯುದ್ಧಕ್ಕೆ ಹೋಗ್ಯಾನ್ರಿ. ಆದ್ರೆ ಬರುವಾಗ ಅವನು ಖಾಲಿ ಬಂದಿಲ್ಲ, ಗೋಲಿಯಾತನ ತಲೆ ಹಿಡ್ಕೊಂಡು ಬಂದಿದ್ದಾನೆ. ಹಾಗಾದ್ರೆ ಕತ್ತಿ ಎಲ್ಲಿಂದ ಸಿಕ್ತು? ಈಗ ಹೇಳು. ಏ ವೈರಿ, ನಿನ್ನ ಕೈಯಾಗ ಕತ್ತಿ ಇರೋದ್ರಿಂದ ಧೈರ್ಯ ಪಡಬೇಡ. ಹಲ್ಲೆಲೂಯಾ. ನಿನ್ನ ಕೈಯಾಗಿದ್ದಿದ್ದು ನನ್ನ ಕೈಯಾಗ ಬರೋಕ್ ಬಹಳ ಹೊತ್ತಾಗೋದಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದೇ ಕ್ಷಣ ಬೈಬಲ್ ಹೇಳ್ತದೆ, ಅವನ ಕತ್ತಿ ತಗೊಂಡು ಅವನ ತಲೆ ಕಡ್ಕೊಂಡು ಅವನ ಕತ್ತಿ ಕೈಯಾಗಿ ಹಿಡ್ಕೊಂಡು ಅವನ ತಲೆನು ಕೈಯಾಗಿ ಹಿಡ್ಕೊಂಡು ಜಯವೀರನಾಗಿ ಬಂದಿದ್ದು ದಾವೀದ. ಹಲ್ಲೆಲೂಯಾ. ನನಗೇನಿಲ್ರಿ, ನನ್ನ ಹಿಂದೆ ಯಾರು ಇಲ್ರಿ, ಬೇಕಾಗಿಲ್ರಿ, ದೇವರಿದ್ದಾನೆ. ಬೈಬಲ್ ಹೇಳ್ತದೆ, ಯೆಹೋವನೇ ನಿನ್ನ ಕತ್ತಿಯಾಗಿದೆ. ಹಲ್ಲೆಲೂಯಾ. ದೇವರೇ ನಿನ್ನ ಕತ್ತಿಯಾಗಿದೆ. ಬೈಬಲ್ ಹೇಳ್ತದೆ, ಎಫೆಸ ಪತ್ರಿಕೆಯಲ್ಲಿ ಹೀಗೆ ಹೇಳ್ತದೆ, ಪವಿತ್ರಾತ್ಮನ ಕೊಡುವಂತ ವಾಕ್ಯ ಎಂಬ ಕತ್ತಿ ನಿನ್ನಲ್ಲಿದ್ರೆ ಈ ಲೋಕದ ಯಾವ ಕತ್ತಿನೂ, ಯಾವ ಆಯುಧನು, ಯಾವ ಪಿಸ್ತಲು ಕೆಲಸ ಮಾಡಲ್ಲ. ಯಾಕಂತಂದ್ರೆ ನನ್ನ ದೇವರೇ ನನಗೆ ಕತ್ತಿಯಾಗಿದೆ. ಹಲ್ಲೆಲೂಯಾ. ಹಾಗಾದ್ರೆ ನೀನ್ ಏನ್ ಕೆಲಸ ಮಾಡ್ಬೇಕು? ನಿನಗೆ ಯಾರೆಲ್ಲ ಟಾರ್ಚರ್ ಕೊಡ್ತಾರೆ, ಸ್ವಾಮಿ ಇವ್ ಸ್ವಲ್ಪ ನೋಡ್ಕೊ, ಇವನ್ ಸ್ವಲ್ಪ ಕಷ್ಟ ಸುಖ ವಿಚಾರ ಮಾಡ್ಕೋ ದೇವರೇ ಅಂತ ಹೇಳ್ಬಿಟ್ರೆ ಸಾಕು. ನನ್ನ ದೇವರೇ ನನ್ನ ಆಯುಧ. ನನ್ನ ಆಯುಧ ಬೇರೆ ಯಾರಲ್ಲ, ನನ್ನ ದೇವರೇ ನನ್ನ ಆಯುಧ. ಹೌದಲ್ವಾ? ದಾವೀದ ಹಂಗೆ ಹೋದ್ನ ತಾನೆ. ಏ ಗೋಲಿಯಾತ, ಕತ್ತಿ ಹಿಡ್ಕೊಂಡು ಬರ್ತೀಯೇನು? ನೀನು ಹೀಯಾಳಿಸುವಂತ ಜೀವ ಸ್ವರೂಪನಾದ ದೇವರ ನಾಮದಲ್ಲಿ ಬರ್ತೇನೆ. ಹಲ್ಲೆಲೂಯಾ. ಕಷ್ಟ ನೋಡಿ ಭಯ ಪಡಬೇಡ, ಜೀವ ಸ್ವರೂಪನು ನಿನ್ನ ಪಕ್ಷದಲ್ಲಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿಮ್ಮ ಗೌರವವನ್ನ ಕಾಪಾಡುವ ಕತ್ತಿಯೂ ಆತನೇ. ಆದದರಿಂದ ನಿಮ್ಮ ಶತ್ರುಗಳು ನಿಮ್ಮ ಮುಂದೆ ರುದ್ರಿಕೊಂಡು ಕೂಗ್ತಿರ್ತಾವ. ಹೆಂಗೆ? ಕೈ ಜೋಡಿಸ್ಕೊಂಡು, ತಪ್ಪಾಯ್ತು ನಾನು ಮಾಡಲ್ಲ, ನನಗೆ ಬಿಟ್ಟು ಬಿಡು ಸವಾಸ, ನಿನ್ ಸವಾಸಕ್ಕೆ ಬರಲ್ಲ. ಮುದ್ರಿಕೊಳ್ಳೋದಂದ್ರೆ ಹೆಂಗೆ? ನಿನ್ನ ನೋಡ್ಕೊಡ್ತೀನಿ ನಾವು ಬಂದ್ ಹಿಂಗ್ ಕೂತ್ಕೊ. ಅಲ್ಲೆಲ್ಲ ಅರ್ಥ ಆಗ್ತಾ? ಯಾವಾಗ ದೇವರು ನಿನ್ನ ಸುತ್ತ ಆವರಿಸೋದಕ್ಕೆ ಪ್ರಾರಂಭ ಮಾಡಿದ್ರೆ, ಯೆರೂಸಲೇಮಿನ ಸುತ್ತಲೂ ಹೇಗೆ ಪರ್ವತಗಳುಂಟೋ ಹಾಗೆ ಇವತ್ತು ತನ್ನ ಭಕ್ತರ ಸುತ್ತಲೂ ದೇವರು ಆವರಿಸಿಕೊಂಡಿದ್ದಾನೆ.
ಹಾಲೆಲೂಯ, ಹಾಲೆಲೂಯ. ಇವತ್ತು ಹೋರಾಟ ಇಲ್ಲ ಅಂತಲ್ಲ, ಹೋರಾಟ ಇದೆ, ಅವಮಾನ ಇದೆ, ನೋವು ಇದೆ, ಸಂಕಟ ಇದೆ, ಬಾಧೆ ಇದೆ, ಬರ್ತಗಳು ಇದೆ, ನಿನಗೆ ದೂರ ತಳ್ಳುವಂತದಿದೆ, ಒಬ್ಬಂಟಿಗನಾಗಿ ಜೀವನ ಮಾಡೋದಿದೆ. ಆದ್ರೆ ನೀನು ಒಬ್ಬಂಟಿಗನಲ್ಲ, ನಿನ್ ಜೊತೆ ದೇವರಿದ್ದ. ಹಾಲೆಲೂಯ, ಹಾಲೆಲೂಯ. ಅರ್ಥ ಆಗ್ತಾ ಇದೆಯಾ? ಆದುದರಿಂದ ಹಾ. ನಿಮ್ಮ ಶತ್ರುಗಳು ನಿಮ್ಮ ಮುಂದೆ ಮುದ್ರಿಕೊಳ್ಳುತ್ತಾರೆ. ನಿಮ್ಮ ಶತ್ರುಗಳು ನಿಮ್ಮ ಮುಂದೆ ಮುದುರಿಕೊಳ್ತಾರೆ. ಪಕ್ಕದಲ್ಲಿದ್ದವ್ರಿಗೆ ಹೇಳು, ಪಕ್ಕದಲ್ಲಿದ್ದವ್ರಿಗೆ ಹೇಳು, ಇದಕ್ಕೆ ನೀನೇ ಸಾಕ್ಷಿ. ಅವ್ರಿಗೆ ಹೇಳ್ರಿ, ಇದಕ್ಕೆ ನೀನೇ ಸಾಕ್ಷಿ. ನನ್ನನ್ನು ಯಾರು ವಿರೋಧ ಮಾಡ್ತಾರಲ್ಲ, ಎಲ್ಲರೂ ಒಂದು ದಿನ ನನ್ನ ಕಾಲ್ ಮುಂದೆ ಬಂದು ಬಿದ್ದಿರ್ತಾರೆ. ಹಾಲೆಲೂಯ. ನೀವು ಅವರಿಗಿಂತ ಎತ್ತರವಾದ ಸೀಮೆಯಲ್ಲಿ ಆ ಜಯಶಾಲಿಗಳಾಗಿ ಸಂಚರಿಸಿ. ಹಲ್ಲೆಲೂಯ. ಅವರ ಸೀಮೆಗಳಲ್ಲಿಯೇ ಜಯಶಾಲಿಗಳಾಗಿ ನೀವು ಮುಂದೆ ಸಾಗ್ತೀರಿ. ಹಲ್ಲೆಲೂಯ. ಹಾಗಾದ್ರೆ ನಾವು ಎತ್ತರವಾಗಿದ್ದೀವಿ ಅಂತ ಹೇಳಿ ಓಡುತ್ತಿದ್ದಾರಲ್ಲ, ಅವರ ಮುಂದೆನೆ ನಮ್ಮ ತಲೆಯನ್ನು ಎತ್ತಿ ನಿಲ್ಲಿಸುವಂತ ದೇವರ ಮಾತು. ಹಲ್ಲೆಲೂಯ, ಹಲ್ಲೆಲೂಯ. ಇನ್ನೊಂದು ವಾಕ್ಯವನ್ನ ಗಮನ ಕೊಟ್ಟು ನಾವು ಓದೋಣ ಪ್ರಿಯರೇ. ಯೆಹೋಶುವ 10ನೇ ಅಧ್ಯಾಯ 10:24. ಅವರು ತನ್ನ ಬಳಿಗೆ ತಂದ ಮೇಲೆ ಹಾ ಅವರನ್ನು ಹ್ಮ್ ತನ್ನ ಬಳಿಗೆ ತಂದ ಮೇಲೆ ಹ್ಮ್ ಯೆಹೋಶುವನು ಹಾ ಎಲ್ಲಾ ಇಸ್ರಾಯೇಲರನ್ನು ಕರೆಸಿ ಎಲ್ಲ ಇಸ್ರಾಯೇಲರನ್ನ ಕರೆಸಿ ತನ್ನ ಜೊತೆಯಲ್ಲಿ ಬಂದಿದ್ದ ತನ್ನ ಜೊತೆಯಲ್ಲಿ ಬಂದಂತ ಎಲ್ಲಾ ಸೇನಾಧಿಪತಿಗಳಿಗೆ ಹತ್ತಿರ ಬಂದು ಹಾ ಈ ಅರಸನ ಕೊರಳಿನ ಮೇಲೆ ಪಾದಗಳನ್ನಿಡಿರಿ. ಹಲ್ಲೆಲೂಯ. ಯೆಹೋಶುವ ಕರೀತಾನೆ, ಎಲ್ಲ ಸೈನ್ಯದಲ್ಲಿದ್ದ ಪ್ರತಿಯೊಬ್ಬರನ್ನ ಕರೆದು ಹೇಳ್ತಾನೆ, ಇವರನ್ನ ಗವಿಯಲ್ಲಿ ಹಾಕಿ ಒಳಗ್ ಪ್ಯಾಕ್ ಮಾಡಿರ್ತಾರೆ. ಹಲ್ಲೆಲೂಯ. ಈ ರಾಜರನ್ನ ಯೆಹೋಶುವ ಅವರನ್ನ ಹೊರಗೆ ತಗೊಂಡು ಬರ್ರಿ. ಹೊರಗೆ ತಂದಾಗ ಎಲ್ಲ ಸೈನ್ಯದಲ್ಲಿದ್ದಂತ ಸೈನಿಕರಿಗೆ, ಯಾರಿಗೆ? ಸೈನ್ಯದಲ್ಲಿದ್ದಂತ ಎಲ್ಲಾ ಸೈನಾಧಿಪತಿಗಳು ಸೈನಿಕರಿಗೆ ಒಬ್ಬರಿಗೆ ಮಾತ್ರ ಅರ್ಥ ಆಯ್ತು. ನೀವು ದೇವರ ಸೈನ್ಯದಲ್ಲಿ ಇದ್ದೀರಾ? ಶ್ರೇಷ್ಠ ಹೋರಾಟ ಮಾಡೋರು ಸೈನಿಕರಿದ್ದೀರಾ? ಹಲ್ಲೆಲೂಯ. ಸೈನಿಕರು ನೀವಾದ್ರೆ ಒಂದ್ ದೇವರಿಗೊಂದು ಸ್ತೋತ್ರ ಮಾಡ್ರಿ. ಇಷ್ಟೇನಾ ಸೈನಿಕರು? ಜಯಕ್ಕಂತ ಹೋದಾಗ ಹೆಂಗ ಕೂಗಿ ಹೋಗ್ತಾರ ಗೊತ್ತಾ? ಸೈನಿಕರಿಷ್ಟೇ ನಾವು ಕೂಗೋದು? ನಿಜವಾದ ಸೈನಿಕ ನೀವ್ರಾದ್ರೆ ಒಂದು ದೇವರಿಗೊಂದು ಸ್ತೋತ್ರ ಮಾಡ್ರಿ. ಓಕೆ, ಈಗ ನೀವು ನಿಜವಾದ ಸೈನಿಕರಂತ ಅಂದಾಗ ಯಜಮಾನನೇ ಹೇಳ್ತಾನೆ, ಆ ವೈರಿಗೆ ಹಿಡ್ಕೊಂಡು ಬಾ, ಹಿಡಿದು ಬಿಟ್ಟು ಹೇಳ್ತಾನೆ, ಮಲಗಿಸ್ಬಿಟ್ಟು ಹೇಳ್ತಾರೆ, ಎಲ್ಲಾ ಸೈನ್ಯದಲ್ಲಿ ಇದ್ದಂತ ಸೈನಿಕರೇ ಈ ರಾಜನ ಕುತ್ತಿಗೆ ಮೇಲೆ ಕಾಲಿಡ್ರಿ. ಹಲ್ಲೆಲೂಯ. ಏನ್ ಹೇಳ್ತಾನೆ? ಈ ರಾಜನ ಕುತ್ತಿಗೆಗಳ ಮೇಲೆ ಏನ್ ಮಾಡ್ರಿ? ಕಾಲಿಡ್ರಿ. ಓದೋಣ. ಹತ್ತಿರ ಬಂದು ಈ ಅರಸನ ಕೊರಳಿನ ಮೇಲೆ ಪಾದಗಳನ್ನಿಡಿರಿ ಎಂದು ಹೇಳಲು ಅವರು ಹತ್ತಿರ ಬಂದು ಅವರ ಕುತ್ತಿಗೆ ಮೇಲೆ ಕಾಲಿಟ್ಟೇ ಬಿಟ್ರು. ವೈರಿಯ ಮೇಲೆ ದೊರೆತನ ಮಾಡೋದಕ್ಕೆ ಅಧಿಕಾರ ದೇವರು ಕೊಡ್ತಾರೆ. ಹಲ್ಲೆಲೂಯ. ಆಗ ಅವರಿಗೆ ಅಂಜಬೇಡಿರಿ, ಅಂಜಬೇಡ್ರಿ, ಕಳವಳಗೊಳ್ಳಬೇಡಿರಿ, ಕಳವಳಗೊಳ್ಳಬೇಡ್ರಿ, ಸ್ಥಿರಚಿತ್ತರಾಗಿರ್ರಿ, ಧೈರ್ಯವಾಗಿರ್ರಿ. ಯುದ್ಧಕ್ಕೆ ಬರುವ ಎಲ್ಲಾ ವೈರಿಗಳಿಗೂ ನಿಮ್ಮ ಜೊತೆ ಯಾರೆಲ್ಲ ಯುದ್ಧಕ್ಕೆ ಬರ್ತಾರೆ, ಮಾತಾಡಿ ನಿಮ್ಮನ್ನು ಹೀಯಾಳಿಸಿ ದೂರ ಮಾಡಿ ನಿನ್ನನ್ನ ಅವಮಾನ ಪಡಿಸೋದಕ್ಕೆ ಬರುವಂತ ಪ್ರತಿಯೊಬ್ಬೊಬ್ಬರಿಗೆ ಇದೇ ಗತಿಯಾಗೋದು. ಇವತ್ತು ಮೆರಿತಾರೆ, ಮೆರಿಲಿ, ಒಂದು ದಿನ ಇವರಿಗೆ ಆಗೋ ಗತಿ ಇದೆ. ಹಲ್ಲೆಲೂಯ. ಅದೇ ಹೇಳ್ತಾನೆ ನೋಡ್ರಿ. ನಿಮ್ಮೊಡನೆ ಯುದ್ಧಕ್ಕೆ ಬರುವ ಎಲ್ಲಾ ವೈರಿಗಳಿಗೂ ಎಲ್ಲಾ ವೈರಿಗಳು ಯೆಹೋವನು ಹೀಗೆ ಮಾಡುವನೆಂದು ಈ ಅರಸನನ್ನು ಕೊಲ್ಲಿಸಿ 5 ಮರಗಳಿಗೆ ನೇತು ಹಾಕಿಸಿದನು. ಹಲ್ಲೆಲೂಯ. 5 ಮರಗಳಿಗೆ ನೇತು ಹಾಕ್ಬಿಟ್ಟ. 5 ಮರಗಳಿಗೆ ನೇತು ಹಾಕ್ಬಿಟ್ಟ. ವೈರಿಗಳನ್ನ 5 ಮರಗಳಿಗೆ ನೇತು ಹಾಕ್ಬಿಟ್ಟ. ಕ್ರಿಸ್ತನಿಗೆ ಆದಂತ 5 ಗಾಯಗಳ ಉಳ್ಳಂತ ಆ ಶಕ್ತಿ, ಸಾಮರ್ಥ್ಯ, ಬಲ ನಿನಗೆ ಕೊಟ್ಟು ಎಲ್ಲವನ್ನ ಕ್ರಿಸ್ತನ ನಾಮದಲ್ಲಿ ಅದನ್ನ ತೂಗು ಹಾಕೋದಕ್ಕಾಗಿ ಅಧಿಕಾರ ದೇವರು ಕೊಟ್ಟಿದ್ದಾರೆ. ಹಾಲೆಲೂಯ, ಹಾಲೆಲೂಯ. ಓಕೆ,
ಈಗ ಆ 2ನೇ ಸಾಮುವೇಲ 7:23 ತೆಗೆದಿರ್ಲಿಲ್ವಾ ಯಾರು? ಆ ಕ್ವಶನ್ ಇದೆಯಲ್ಲಿ ಅಲ್ಲೆಲ್ಲೂಯ್ಯ. ಹಿಂಗೆಲ್ಲ ಆದ್ಮೇಲೆ, ಇಷ್ಟೆಲ್ಲ ನಡೆದ್ಮೇಲೆ ನಿನಗೆ ಸಮಾನರು ಯಾರಾದ್ರೂ ಇರ್ತಾರ ಇಲ್ಲಿ? ನಿನಗೆ ಹೋಲಿಕೆ, ನಿನಗೆ ಸರಿ ಸಮಾನವಾದಂತ ವ್ಯಕ್ತಿ ಇದಾರ? ಒಬ್ರು ಇರೋದಿಲ್ಲ. ನಿನಗೆ ಸಮಾನವಾಗಿ ಒಬ್ರು ನಿಲ್ಲಕ್ಕಾಗಲ್ಲ. ಆ ಅಧಿಕಾರ ಕೊಡೋದು ದೇವರು. ಅಲ್ಲೆಲ್ಲ ಒಂದು ವಾಕ್ಯವನ್ನ ಓದೋಣ. 125ನೇ ಕೀರ್ತನೆಯಿಂದ ಆಗ್ಲೇ ಓದಿದ ವಾಕ್ಯ ಭಾಗದಿಂದಲೇ ಅದರ 4ನೇ ವಾಕ್ಯ ಓದ್ರಿ. 4ನೇ ವಾಕ್ಯ. ಯಾರು ಒಳ್ಳೆಯವರು, ಯಥಾರ್ಥ ಚಿತ್ತರು ಆಗಿರುವವರಿಗೆ ನನ್ನ ದೇವರು ಉಪಕಾರ ಮಾಡ್ತಾನೆ. ಯಥಾರ್ಥವಾಗಿ ಅಷ್ಟೇ ಮಾತ್ರವಲ್ಲ, ಒಳ್ಳೆ ಮನೋಭಾವದಿಂದ ಜೀವನ ಮಾಡೋರ ಜೊತೆ ನನ್ನ ದೇವರು ಒಳ್ಳೆದನ್ನೇ ಮಾಡ್ತಾನೆ. ಹಾಲೆಲೂಯ್ಯ, ಹಾಲೆಲೂಯ್ಯ. ನನ್ನ ದೇವರು ಯಾರನ್ನ ಕಾಪಾಡ್ತಾನೆ? ಬಂದವರಿಗೆ ಎಲ್ಲರಿಗೂ ಕಾಪಾಡಲ್ಲ. ಕೀರ್ತನೆ 7:10 ಓದ್ಬೇಡ್ರಿ, ನಾನೇ ಹೇಳ್ಬೇಡ. ರಕ್ಷಿಸುವ ಗುರಾಣಿ ದೇವರೇ, ಆತನು ಯಥಾರ್ಥರನ್ನು ಕಾಪಾಡ್ತಾನೆ. ಯಾರನ್ನು ಕಾಪಾಡ್ತಾರೆ? ಒಳಗೊಂದು ಹೊರಗೊಂದು ತುಂಬಿಕೊಂಡು ಕಸದ ಬುಟ್ಟಿ ಮಾಡ್ಕೊಂಡು ಹೋದವರಿಗೆ ದೇವರು ಕಾಪಾಡಲ್ಲ. ಯಾವಾಗಲೂ ಹೃದಯ ನೇರವಾಗಿ, ಯಾವುದೇ ಕಲ್ಮಶ ಇಲ್ಲದೆ ಇರುವಂತ ಹೃದಯ ಯಾರಿಗಿರ್ತದಲ್ಲ, ಅವರನ್ನ ದೇವರು ಕಾಪಾಡ್ತಾರೆ. ಹಾಲೆಲೂಯ್ಯ. ಕೀರ್ತನೆ 32 2ನೇ ವಾಕ್ಯ ನಾನು ಓದ್ಬಿಡ್ತೇನೆ. ಯೆಹೋವನು ಲೆಕ್ಕಕ್ಕೆ ಅಪರಾಧವನ್ನು ಎಣಿಸೋದಿಲ್ಲವೋ, ಯಾವನ ಲೆಕ್ಕಕ್ಕೆ ಅಪರಾಧವನ್ನು ಎಣಿಸೋದಿಲ್ಲವೋ, ಯಾವನ ಹೃದಯದಲ್ಲಿ ಕಪಟ ಇರುವುದಿಲ್ಲವೋ ಅವನೇ ಧನ್ಯನು. ಅಂದ್ರೆ ಇದೆಲ್ಲ ಆಶೀರ್ವಾದ ಯಾರಿಗೆ? ಈ ಯಥಾರ್ಥವಾಗಿ ಜೀವನ ಮಾಡಲಿಕ್ಕೆ. ಹಾಲೆಲೂಯ್ಯ, ಹಾಲೆಲೂಯ್ಯ. ದೇವರ ನಾಮಕ್ಕೆ ಸ್ತೋತ್ರ. ಸಮಯ ದಾಟ್ತಾ ಇದೆ. ಹಾಗಾದ್ರೆ ದೇವರ ಮೇಲೆ ನಂಬಿಕೆ ಇರೋದಾದ್ರೆ ಒಪ್ಪಿಸಿಕೊಡೋಣ, ಸಮರ್ಪಣೆ ಮಾಡೋಣ, ಎದ್ದು ನಿಂತ್ಕೊಳ್ಳೋಣ.